ಸರ್ವರೋಗವನ್ನು ವಾಸಿ ಮಾಡುವಂಥ ವಿಶೇಷವಾದಂಥ ಶಕ್ತಿ ಇರುವಂತಹ ಒಂದು ಆಹಾರ ಇತ್ತು. ಯಾರ ಹತ್ರ ಅಂತಂದ್ರೆ ಪದ್ಮರಸನ ಹತ್ರ. ವಿದ್ಯುಚ್ಛೋರ ಯಾವ ವ್ರತಗಳನ್ನು ಇಸ್ಕೊಂಡ? ಅಣುವ್ರತ, ಗುಣವ್ರತ, ಶಿಕ್ಷಾವ್ರತ ಅನ್ನುವಂಥದ್ದನ್ನ ಇಸ್ಕೊಂಡ. ಯಾರಿಂದ ಅಂತಂದ್ರೆ ಶಿವಗುಪ್ತಾಚಾರ್ಯರಿಂದ. ವಿದ್ಯುಚ್ಛೋರ ಯಾರ ಮಗ ಅಂತಂದ್ರೆ ನೋಡಿ, ಜಿತಶತ್ರು ಮತ್ತು ವಿಜಯಮತಿ ಎನ್ನವರ ಮಗ ಈ ವಿದ್ಯುಚ್ಛೋರ. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಕೆ ಬಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸದ BCA ಮಕ್ಕಳಿಗೆ ಇಟ್ಟಿರುವಂಥ ಕನ್ನಡ ಭಾಷಾ ಪಠ್ಯದಲ್ಲಿ ನಮ್ಮ ಶಿವಕೋಟ್ಯಾಚಾರ್ಯರು ಬರೆದಿರುವಂಥ ಒಂದು ವಿಶೇಷವಾದಂತಹ ಗದ್ಯ ಕಥೆ ಇದು. ವಿದ್ಯುಚ್ಛೋರನೆಂಬ ಋಷಿಯ ಕಥೆ ಶಿವಕೋಟ್ಯಾಚಾರ್ಯರು ಬರೆದಿರೋದು. ಇದರ ಹೊಸಗನ್ನಡ ಅವತರಣಿಕೆಯನ್ನು ನಾನು ಕುರಿತು ಮಾತನಾಡ್ತಾ ಇದ್ದೇನೆ. ಇದು ಹಳಗನ್ನಡದಲ್ಲಿ ರಚನೆ ಆಗಿರೋದು, ಆದರೆ ವಿದ್ಯಾರ್ಥಿಗಳ ಅನುಕೂಲಕ್ಕೋಸ್ಕರ ಅದನ್ನ ನೇರವಾಗಿ ಹೊಸಗನ್ನಡಕ್ಕೆ ಅದನ್ನ ಬಳಸ್ಕೊಂಡು ನಾನು ಮಾಡ್ತಾ ಇದ್ದೀನಿ. ನೇರವಾಗಿ ಇದು ಹೊಸಗನ್ನಡದಲ್ಲಿರುತ್ತೆ, ನಿಮ್ಗೆ ಸುಲಭ ಆಗುತ್ತೆ ಕೂಡ. ವಿದ್ಯುಚ್ಛೋರನೆಂಬ ಋಷಿಯ ಕಥೆ ಇದನ್ನು ಬರೆದಿರೋದು ಶಿವಕೋಟ್ಯಾಚಾರ್ಯರು. ಇವರ ಕಿರು ಪರಿಚಯವನ್ನು ಮಾಡ್ಕೊಳ್ಳೋಣ ಬನ್ನಿ. ಒಡ್ಡಾರಾಧನೆಯು ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿಯಾಗಿದೆ. ವಿದ್ಯುಚ್ಛೋರನೆಂಬ ಋಷಿಯ ಕಥೆ ಅನ್ನುವಂತಹ ಈ ಕಥೆಯನ್ನ ಆರಿಸಿಕೊಂಡಿರೋದು ಈ ಒಡ್ಡಾರಾಧನೆ ಅನ್ನುವಂಥ ಕೃತಿಯಿಂದ. ಈ ಕೃತಿಯನ್ನ ಬರೆದಿರೋರು ನಮ್ಮ ಶಿವಕೋಟ್ಯಾಚಾರ್ಯ. ಗದ್ಯ ಕೃತಿ ಇದು, ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ. ಇದರ ಕಾಲ ಸುಮಾರು ಕ್ರಿಸ್ತಶಕ 920. ಇದನ್ನು ಬರೆದವನು ಶಿವಕೋಟ್ಯಾಚಾರ್ಯ. ಶ್ರೇಷ್ಠ ಜೈನ ವಿದ್ವಾಂಸ ಮತ್ತು ಕವಿಯಾದ ಈತ ಬಳ್ಳಾರಿ ಜಿಲ್ಲೆಯ ಹೂವಿನ ಅಡಗಲಿ ಸಮೀಪದ ಕೋಗಳಿಯವನಾಗಿದ್ದು ರಾಷ್ಟ್ರಕೂಟ ದೊರೆ ನೃಪತುಂಗನ ರಾಜ್ಯದಲ್ಲಿದ್ದನೆಂದು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಅವನ ಈ ರೀತಿಯಲ್ಲಿ ಅವನು ಜೈನ ವಿದ್ವಾಂಸನಾಗಿದ್ದುಕೊಂಡು ನಮ್ಮ ಕನ್ನಡದ ರಾಷ್ಟ್ರಕೂಟ ದೊರೆ ನೃಪತುಂಗನ ರಾಜ್ಯದಲ್ಲಿದ್ದ ಅಂತ ಅಂದ್ಬಿಟ್ಟು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಈ ಕೃತಿಗೆ ಉಪಸರ್ಗ ಕೇವಲಿಗಳ ಕಥೆ ಅನ್ನುವಂತಹ ಇನ್ನೊಂದು ಹೆಸರು ಕೂಡ ಇದೆ. ಒಡ್ಡಾರಾಧನೆ ಅನ್ನುವಂಥ ಈ ಕೃತಿಗೆ ಉಪಸರ್ಗ ಕೇವಲಿಗಳ ಕಥೆ ಅನ್ನುವಂಥ ಹೆಸರು ಕೂಡ ಇದೆ ಎಂಬ ಮತ್ತೊಂದು ಹೆಸರಿದೆ. ಇದೊಂದು ಜೈನ ಧಾರ್ಮಿಕ ಕೃತಿಯಾಗಿದ್ದು ಹರಿಶೇಣನ ಸಂಸ್ಕೃತ ಕಥಾಕೋಶ ಕೃತಿಯಿಂದ ಪ್ರೇರಿತವಾಗಿದೆ. ಹರಿಶೇಣನ ಕೃತಿ ಇದೆಯಲ್ಲ, ಹರಿಶೇಣನ ಸಂಸ್ಕೃತ ಕಥಾಕೋಶ ಕೃತಿಯಿಂದ ಪ್ರೇರಿತವಾಗಿದೆ. ಈ ಕೃತಿಯಲ್ಲಿ ಸುಕುಮಾರ ಸ್ವಾಮಿ ಕಥೆಯಿಂದ ಋಷಭ ಸೇನಾರೆಂಬ ಋಷಿಯ ಕಥೆಯವರಿಗೆ 19 ಮಹಾತ್ಮರ ಜೀವನ ಕಥೆಗಳಿವೆ. ಒಡ್ಡಾರಾಧನೆ ಕೃತಿ ಒಳಗಡೆ 19 ಕಥೆಗಳಿದ್ದಾವೆ. ನೋಡಿ, ಆ ಮಹಾತ್ಮರ ಕಥೆಗಳನ್ನ ಹೇಳೋದು ಬಹಳ ಸೊಗಸಾಗಿದೆ. ಇವೆಲ್ಲವೂ ಧರ್ಮವನ್ನು ಸಾರುವ ಕಥೆಗಳು. ನಿರಾಡಂಬರ, ಸರಳ, ಆಕರ್ಷಕ ಗದ್ಯ ಶೈಲಿಯಲ್ಲಿ ಇವು ಚಿತ್ರಿತವಾಗಿದ್ದಾವೆ ಶಿವಕೋಟ್ಯಾಚಾರ್ಯನಿಂದ. ಪ್ರತಿಯೊಂದು ಕಥೆಯ ಉದ್ದೇಶವು ಧರ್ಮಾಚರಣೆ ಹಾಗೂ ಧರ್ಮೋಪದೇಶವೇ ಆಗಿದೆ. ಈ ಕಥೆಗಳ ನಾಯಕರೆಲ್ಲರೂ ಧರ್ಮವೀರರು ಮತ್ತು ಆಸನ್ನ ಭವ್ಯರು. ಉಳಿದವರೆಲ್ಲ ಮೋಕ್ಷ ಸಾಧನೆಗಾಗಿ ತುಡಿಯುವವರು. ನೋಡಿ ಎಷ್ಟು ಚೆನ್ನಾಗಿದೆ. ಇದರಲ್ಲಿ ಬರುವಂತ ಪಾತ್ರಗಳ ಉದ್ದೇಶಗಳೇನು, ಗುರಿ ಏನು ಅಂತ. ಒಡ್ಡಾರಾಧನೆ ಕೃತಿಯು ಕನ್ನಡ ಸಾಹಿತ್ಯದಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಚಿಂತನೆಗೆ ವಿಶಿಷ್ಟ ಆಯಾಮವನ್ನು ನೀಡುವ ಮಹತ್ವದ ಬರಹವಾಗಿದೆ, ಎರಡು ಮಾತಿಲ್ಲ. ಈ ಕೃತಿಯಲ್ಲಿ ಮಾನವ ಜೀವನದ ಅಂತರಂಗದ ತುಮುಲಗಳು, ಕಂಡುಕೊಳ್ಳಬೇಕಾದ ಮೌಲ್ಯಗಳು, ಧರ್ಮದ ಅರ್ಥ ಹಾಗೂ ಆಚರಣೆಗಳ ತಾತ್ವಿಕತೆಯನ್ನು ಶಿವಕೋಟ್ಯಾಚಾರ್ಯ ಅದ್ಭುತವಾಗಿ ನಿರೂಪಿಸಿದ್ದಾನೆ. ಈ ಕೃತಿಯಲ್ಲಿ ಮಾನವ ಜೀವನದ ಅಂತರಂಗದ ತುಮುಲಗಳು, ಕಂಡುಕೊಳ್ಳಬೇಕಾದ ಮೌಲ್ಯಗಳು, ಧರ್ಮದ ಅರ್ಥ ಹಾಗೂ ಆಚರಣೆಗಳ ತಾತ್ವಿಕತೆಯನ್ನು ಶಿವಕೋಟ್ಯಾಚಾರ್ಯ ಅದ್ಭುತವಾಗಿ ನಿರೂಪಿಸಿದ್ದಾನೆ. ಇದು ಬಹಳ ಮುಖ್ಯವಾದದ್ದು. ವಿದ್ಯುಚ್ಛೋರನೆಂಬ ಋಷಿಯ ಕಥೆ ಇಲ್ಲಿಂದ ಆರಂಭ ಆಗುತ್ತೆ. ವಿದ್ಯುಚ್ಛೋರನೆಂಬ ಋಷಿಯು ಕಥೆಯನ್ನು ಹೇಳುವೆನು. ವಿದ್ಯುಚ್ಛೋರನೆಂಬ ಋಷಿಯ ಕಥೆಯನ್ನು ಹೇಳುವೆನು. ಅದು ಹೀಗಿದೆ. ವಿದ್ಯುಚ್ಛೋರನೆಂಬ ಋಷಿಯು ಚಿಗಟೆ ಗುಂಗಾಡಿಗಳಿಂದ ಕಚ್ಚಲ್ಪಟ್ಟು ತುಂಬ ಕಷ್ಟಕರವಾದ ವೇದನೆಯನ್ನು ಸೈರಿಸಿ ಮಹತ್ವದ ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರಗಳನ್ನು ಆಚರಿಸಿದನು. ಅದು ಹೇಗೆಂದರೆ, ಇದು ಒಂಥರ ಫ್ಲಾಶ್ ಬ್ಯಾಕ್ ಅಲ್ಲಿ ನಡೆಯುವಂತಹ ಸ್ಟೋರಿ. ವಿದ್ಯುಚ್ಛೋರ ಅನ್ನುವಂತಹ ಋಷಿ ಬಹಳ ಹಿಂದಕ್ಕೇಗಿದ್ದ. ಅವನು ಋಷಿಯ ಜ್ಞಾನವನ್ನ ಸಂಪಾದಿಸುವುದಕ್ಕೆ ತೊಡಗಿದಂತಹ ಸಂದರ್ಭಗಳೇನೇನು, ಅವನ ಪೂರ್ವಾಶ್ರಮದ ಬದುಕು ಹೇಗಿತ್ತು ಅನ್ನುವಂಥ ವಿಚಾರವನ್ನು ಮಾತಾಡೋದೇ ಈ ಕಥೆಯ ಉದ್ದೇಶ.
ಅದು ಹೇಳ್ತಾರೆ, ವಿದ್ಯುಚ್ಚೋರನೆಂಬ ಋಷಿಯ ಕಥೆಯನ್ನು ಹೇಳುವೆನು. ಅದು ಹೀಗಿದೆ: ವಿದ್ಯುಚ್ಚೋರನೆಂಬ ಋಷಿಯು ಚಿಗಟೆ ಗುಂಗಾಡಿಗಳಿಂದ ಕಚ್ಚಲ್ಪಟ್ಟು ತುಂಬಾ ಕಷ್ಟಕರವಾದ ವೇದನೆಯನ್ನು ಸೈರಿಸಿ ಮಹತ್ವದ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ್ಯಗಳನ್ನು ಆಚರಿಸಿದನು. ಅದು ಹೇಗೆಂದರೆ ಅಂತಂದ್ಬಿಟ್ಟು ಈಗ ಹಿಂದಿನ ಕಥೆಯನ್ನು ಹೇಳ್ತಾ ಇರೋದು. ಈ ಜಂಬೂ ದ್ವೀಪದ ಭರತ ಕ್ಷೇತ್ರದಲ್ಲಿ ಇದು ಕಥೆ ಆಗಿರೋದ್ರಿಂದ ನಾನು ಜಾಸ್ತಿ ವಿಮರ್ಶೆ ಮಾಡೋ ಅಗತ್ಯ ಏನೂ ಇಲ್ಲ. ನೇರವಾಗಿ ಕಥನ ಕುತೂಹಲವನ್ನು ನೀವು ಕೇಳ್ಕೊಂಡು ಹೋದ್ರೆ ಸಾಕು, ನಾನು ಓದ್ಕೊಂಡು ಹೋಗ್ತೀನಿ. ಅಷ್ಟ್ರ ಮಾತ್ರದಿಂದ ನಿಮಗೆ ಕಥೆ ಸೊಗಸಾಗಿ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಈ ಜಂಬೂ ದ್ವೀಪದ ಭರತ ಕ್ಷೇತ್ರದಲ್ಲಿ ವಿದೇಹ ಎಂಬುದೊಂದು ನಾಡು. ಭರತ ಕ್ಷೇತ್ರದಲ್ಲಿ ಜಂಬೂ ದ್ವೀಪದ ಭರತ ಕ್ಷೇತ್ರದ ವಿದೇಹ ಅನ್ನುವಂಥದ್ದೊಂದು ನಾಡು. ಆ ನಾಡಿನಲ್ಲಿ ಮಿಥಿಲೆ ಎಂಬ ಪಟ್ಟಣವನ್ನು ಪದ್ಮ ಅರಸನೆಂಬ ಸಂತತಿಯಿಂದ ಬಂದ ವಾಮರಥನೆಂಬ ಅರಸನ ಆಳುತ್ತಿದ್ದನು. ವಾಮರಸ ಅನ್ನುವಂಥ ಅರಸ ಆಳುತ್ತಿದ್ದ. ಅವನ ರಾಣಿಯ ಹೆಸರು ಬಂಧುಮತಿ ಅಂತ ಅಂದ್ಬಿಟ್ಟು ಮುಂದಕ್ಕೆ ನೋಡೋಣ. ಅಂತೂ ಅವರು ತಮ್ಮ ಇಷ್ಟ ವಿಷಯ ಕಾಮ ಭೋಗಾದಿಗಳನ್ನು ಅನುಭವಿಸುತ್ತಿರಲು ಕೆಲವು ಕಾಲ ಸರಿಯಿತು. ಹೀಗೆ ಅವರು ಸುಖ ಸಂತೋಷದಿಂದ ಇರ್ಬೇಕಾದ್ರೆ ಸ್ವಲ್ಪ ಕಾಲ ಸರಿಯಿತು. ಆ ಪಟ್ಟಣದಲ್ಲಿ ಯಮದಂಡ ಎಂಬ ತಳಾರನು, ನೋಡಿ ಇದು ಬಹಳ ಮುಖ್ಯವಾದ ಪಾತ್ರ. ಯಮದಂಡ ಅನ್ನುವಂಥ ತಳಾರ, ವಿದ್ಯುಚ್ಚೋರನೆಂಬ ಋಷಿಯ ಕಥೆ ಒಳಗಡೆ ಬರುವಂತ ತಳಾರ ಯಾರು ಅಂತ ಕೇಳ್ಬೋದು. ಅವಾಗ ನೀವು ಯಮದಂಡ ಅಂತ ಬರಿಬೇಕಾಗತ್ತೆ. ಯಮದಂಡ ಎಂಬ ತಳಾರನು, ತಳಾರ ಅಂತಂದ್ರೆ ಪೊಲೀಸ್ ಆಫೀಸರ್ ಇದ್ದಂಗೆ. ವಿದ್ಯುಚ್ಚೋರ ಎಂಬ ಕಳ್ಳನು ಇದ್ದರು. ಇವನು ಪೊಲೀಸು, ವಿದ್ಯುಚ್ಚೋರ ಅನ್ನೋನು ಕಳ್ಳ. ಅವನು ನೋಡಿ ಎಷ್ಟು ಸೊಗಸಾಗಿ ಹೆಸರು ಕೊಟ್ಟಿದ್ರು ಆಗಿನ ಕಾಲಕ್ಕೆ ಶಿವಕೋಟ್ಯಾಚಾರ್ಯ. ವಿದ್ಯುಚ್ಚೋರ ಎಂಬ ಕಳ್ಳನೂ ಇದ್ದರು. ವಿದ್ಯುಚ್ಚೋರನು ಶಾಸ್ತ್ರ ಪ್ರವೀಣನಾಗಿದ್ದವನು. ವಿದ್ಯುಚ್ಚೋರ ಅಂತಂದ್ರೆ ಯಾವ್ಯಾವ ರೀತಿಯಲ್ಲಿ ಕಳ್ತನ ಮಾಡೋದಕ್ಕೆ ಅನುಕೂಲವಾಗಿ ಬೇಕಾಗಿರುವಂತ ಎಲ್ಲ ಟ್ಯಾಕ್ಟಿಸ್ ಅನ್ನು ಬಲ್ಲವನಾಗಿದ್ದವನು ಅಂತ ಹೇಳ್ತಾ ಇರೋದು. ವಿದ್ಯುಚ್ಚೋರನು ಶಾಸ್ತ್ರ ಪ್ರವೀಣನಾಗಿದ್ದವನು. ಜೃಂಬಿನಿ, ಸ್ತಂಭಿನಿ, ಮೋಹಿನಿ, ಸಶರ್ಪಿ, ತಾಳೋದ್ಘಾಟಿನಿ, ಮಂತ್ರ ಪ್ರಯೋಗ, ಚೂರ್ಣ, ಯೋಗ, ಘಟಿಕಾಂಜನ ಎಂಬಿವೆ ಮೊದಲಾದ ವಿದ್ಯೆಗಳಲ್ಲಿ ಅವನಿಗೆ ಸಮನಾದ ಕಳ್ಳ ಆ ಪಟ್ಟಣದಲ್ಲಿ ಬೇರೊಬ್ಬನಿರಲಿಲ್ಲ. ಈ ಎಲ್ಲ ರೀತಿಯ ಅಂದ್ರೆ ಹಾರುವ ವಿದ್ಯೆ, ಇನ್ನು ನದಿಯನ್ನು ದಾಟುವ ವಿದ್ಯೆ, ಇವೆಲ್ಲವನ್ನು ಕೂಡ ಬಹಳ ಸುಲಭವಾಗಿ ಕಲ್ತಿದ್ದ. ಆಮೇಲೆ ಯಾರ ಕಣ್ಣಿಗೂ ಕಾಣಿಸ್ಕೊಳ್ದೇ ಇರುವಂತಹ ವಿದ್ಯೆ, ಈ ಥರದ್ದನ್ನೆಲ್ಲ ಅವನು ಕಲ್ತ್ಕೊಂಡಿದ್ದ. ಆಮೇಲೆ ಈ ಥರ ವಿದ್ಯೆಯನ್ನ ಬಳಸಿಕೊಂಡು ಕಳ್ಳತನ ಮಾಡೋ ಇನ್ನೊಬ್ಬ ಕಳ್ಳ ಆ ಊರಿನಲ್ಲಿ ಇರಲಿಲ್ಲ ಅಂತ ಹೇಳ್ತಾರೆ. ಅವನು ಇರುಳಲ್ಲಿ ಕಳವು ಮಾಡಿ ಹಗಲಲ್ಲಿ ಪಟ್ಟಣದಿಂದ ಬಹಳ ದೂರದಲ್ಲಿರುವ ಪರ್ವತವೊಂದರಲ್ಲಿನ ಗುಹೆಗೆ ಸಾಗಿಸಿ ಬಿಡುತ್ತಿದ್ದ. ಊರಲ್ಲಿ ಕಳ್ತನ ಮಾಡ್ತಾ ಇದ್ದ. ಅದನ್ನೆಲ್ಲವನ್ನು ಕೂಡ ಊರ ಹೊರಗಡೆ ಇರುವಂತ ಒಂದು ಗುಹೆ ಒಳಗಡೆ ಅವನು ಔಸಿಟ್ಟು ಬಿಡ್ತಿದ್ದ, ಬಚ್ಚಿಟ್ಟು ಬಿಡ್ತಿದ್ದ. ಅವನು ಕದ್ದ ಅವನನ್ನೆಲ್ಲ ಆ ಗುಹೆಯೊಳಗೆ ಊತಿಟ್ಟು ಗುಹೆಯ ದ್ವಾರಕ್ಕೆ ದೊಡ್ಡ ಬಂಡೆಯನ್ನು ಮುಚ್ಚಿ ಬಂದು ಹಗಲನ್ನು ಆಳು ದೇವಾಲಯದಲ್ಲಿ, ಹಗಲನ್ನು ರಾತ್ರಿಯೆಲ್ಲ ಒಂದು ರೀತಿಯಲ್ಲಿರುವ, ಬೆಳಿಗ್ಗೆ ಹೊತ್ತು ಯಾರಿಗೂ ಗೊತ್ತಾಗದ ಹಾಗೆ ತನ್ನ ನಿಜ ರೂಪವನ್ನ ಮರೆಸಿಕೊಳ್ಳೋದಕ್ಕೆ ಯಾವ ರೀತಿ ನಟನೆ ಮಾಡ್ತಾ ಇದ್ದ ನೋಡೋಣ. ಹಗಲನ್ನು ಹಾಳು ದೇವಾಲಯದಲ್ಲಿ ತಾನು ತೊನ್ನು ರೋಗಿ ಎಂಬಂತೆ ಸದಾ ಅಂಜನವನ್ನು ಲೇಪಿಸುತ್ತಾ ತೋರಿಸಿಕೊಳ್ಳುತ್ತಿದ್ದನು. ತೊನ್ನು ರೋಗಿ, ಮೈಯೆಲ್ಲ ಬೆಳ್ಳಕಾಗಿರುತ್ತಲ್ಲ, ಇಲ್ಲೇ ವೈಟ್ ಸ್ಪಾಟ್ಗಳಾಗಿರುತ್ತದಲ್ಲ, ಅಂತ ರೋಗ ಬಂದಿರೋವನು ಅವನು. ಆಮೇಲೆ ಒಂಥರ ಕುಷ್ಠರೋಗಿಷ್ಟನ ತರನು ಇದ್ದ ಅವನು. ಆ ರೀತಿ ತೊನ್ನು ಬಂದಿತ್ತು ಅವನಿಗೆ. ಮೈ ಕಾಲ್ಗಳನ್ನು ಮುದುಡಿ ಕೀವು ಸುರಿದು ನೊಣ ಮುತ್ತುವುದನ್ನು ಅಟ್ಟುತ್ತಾ, ಆ ರೀತಿಯಾಗಿ ಕೈಕಾಲುಗಳೆಲ್ಲ ರೊಣ ಆಗೋಗಿತ್ತು, ಗಾಯಗಳಾಗೋಗಿತ್ತು, ಕಿವು ಸುರಿತಾ ಇತ್ತು. ಅದನ್ನ ಮುತ್ತಕ್ಕೆ ಬತ್ತಿತ್ತಲ್ಲ ನೊಣಗಳು, ಅವುಗಳನ್ನ ಓಡಿಸ್ತಾ ಇದ್ದ. ಮುತ್ತದನ್ನು ಅಟ್ಟುತ್ತಾ ಅದನ್ನು ಕಂಡವರು ಅಸಹ್ಯಗೊಂಡು ಮನೆಗಳಿಗೆ ಹೊರಟಾಗ ಭಿಕ್ಷೆ ಬೇಡುತ್ತಾ ಕಾಲಯಾಪನೆ ಮಾಡುತ್ತಿದ್ದನು. ಅವನು ನೋಡಿದ್ರೆ ಬೇರೆಯವರು ಅಸಹ್ಯ ಪಡ್ಕೋತಾ ಇದ್ರು. ಮತ್ತೆ ಇವನು ಬೇರೆಯವರ ಮನೆಗೆ ಹೋಗಿ ಭಿಕ್ಷೆಯನ್ನ ಬೇಡಿ ಕಾಲ ಕಳೀತಾ ಇದ್ದ. ಕೆಲವೊಮ್ಮೆ ಮನೆಗೂ ಹೋಗಿ ಭಿಕ್ಷೆ ಬೇಡ್ತಾ ಇದ್ದ. ಆಚೆಗೆ ನಿಂತು ತಾನು ತೊನ್ನು ರೋಗದವನೆಂಬುದನ್ನು ತೋರುತ್ತಾ, ತನ್ನ ನಿಜ ರೂಪ ಯಾರಿಗೂ ಅರ್ಥ ಆಗದ ಹಾಗೆ ನಾನು ತೊನ್ನು ರೂಪದವನು ಅನ್ನುವಂಥದ್ದನ್ನು ತೋರಿಸೋದಕ್ಕೆ ನೋಡಿ, ತೊನ್ನು ರೋಗದವನೆಂಬುದನ್ನು ತೋರ್ತಾ ಭಿಕ್ಷೆ ಕೇಳುವುದು ಉಂಟು. ರಾತ್ರಿಯ ವೇಳೆಗೆ ನೋಡಿ ಅವನು ಹೆಂಗಿರ್ತಿದ್ದ ಅಂತ. ರಾತ್ರಿಯ ವೇಳೆಗೆ ಸ್ವಾಭಾವಿಕವಾದ ತನ್ನ ನಿಜ ರೂಪಿಗೆ ಬಂದು ವಸ್ತ್ರ ಬದಲಿಸಿ, ಮೈಗೆ ಗಂಧಲೇಪನ ಮಾಡಿಕೊಂಡು, ಮುಂಗೈಗೆ ಹೂವು ತೊಟ್ಟು, ಕರ್ಪೂರ ಸೇರಿಸಿದ ತಾಂಬೂಲವನ್ನು ತಿನ್ನುತ್ತಾ, ಸೂಳೆಗೇರಿಗಳನ್ನು ಸುತ್ತಾಡಿ ತನ್ನನ್ನು ಮೆರೆಸುತ್ತಾ, ಮನಕ್ಕೆ ಬಂದಂತೆ ಶ್ರೇಷ್ಠ ಸ್ತ್ರೀಯರಿಗೆ ಮುನ್ನವೇ ಹಣವಿತ್ತು ವಿಧ ವಿಧ ಸುಖಭೋಗಗಳಿಗಾಗಿ ಹಣ ವ್ಯಯಿಸಿ ಸುಖಿಸುತ್ತಾ ಯಾರಿಗೂ ಪತ್ತೆಯಾಗದಂತೆ ಇದ್ದನು. ಈ ರೀತಿ ಆಯುಷ್ ಮಾಡ್ಕೊಂಡಿದ್ದ ಅವನು ಅಂತ. ಈ ರೀತಿ ಮೋಜು ಮಾಡ್ಕೊಂಡು ಇದ್ದ ಅಂತ. ಹಗಲೊತ್ತು ಎಲ್ಲರಿಗೂ ತೊನ್ನು ರೋಗದವನು, ಭಿಕ್ಷುಕ ಅನ್ನೋ ಒಂಥರ ಕಾಣಿಸ್ಕೊತಾ ಇದ್ದ. ರಾತ್ರಿ ಆದಂತೆ ಈ ರೀತಿ ಕೆಲಸ ಮಾಡ್ತಾ ಇದ್ದ ಕಳ್ಳ ಇವನು ಅಂತ ನೋಡಿ.
ಇವನು ವೈಶ್ಯರ, ವಸ್ತ್ರಿಗರ, ಅಧಿಕಾರಿಗಳ, ಸೂಳೆಯರ, ಸಾಮಂತರ ಸಂಪತ್ತೆಲ್ಲವನ್ನೂ ಕದ್ದನು. ಯಾರನ್ನು ಬಿಡ್ಲಿಲ್ಲ, ಎಲ್ಲರ ಹತ್ರ ಇದ್ದಂತ ಸಂಪತ್ತನ್ನು ಕೂಡ ಇವನು ಕದ್ದ. ಮತ್ತೊಂದು ದಿವಸ ಹಿಂಗೆ ಕದಿತಾ ಇರ್ಬೇಕಾದ್ರೆ ಮತ್ತೊಂದು ದಿವಸ ಅಚ್ಯುತೇಂದ್ರನು ಪದ್ಮರಸನಿಗೆ ಮೆಚ್ಚುಗೆಯಿಂದ ಕಳುಹಿಸಿದ ದಿವ್ಯವಾದ ಸರ್ವರುಜಪಹಾರ, ಸರ್ವರೋಗವನ್ನು ವಾಸಿ ಮಾಡುವಂತ ವಿಶೇಷವಾದಂತ ಶಕ್ತಿ ಇರುವಂತಹ ಒಂದು ಹಾರ ಇತ್ತು. ಯಾರ ಹತ್ರ ಅಂತಂದ್ರೆ ಪದ್ಮರಸನ ಹತ್ರ. ಅದನ್ನ ಅಚ್ಯುತೇಂದ್ರ ಅನ್ನುವಂಥವ್ರು ಕೊಟ್ಟಿದ್ರು. ಈ ಹಾರವನ್ನೇ ಕದ್ಬಿಡ್ತಾನೆ ಎಂಬ ಹೆಸರಿನ ವಂಶ ಪಾರಂಪರವಾಗಿ ವಾಮರತನಿಗೆ ಬಂದಿದ್ದ ಮಾಲೆಯನ್ನು ಅವನು ತನ್ನ ಅರಮನೆ 7ನೆಯ ಉಪ್ಪರಿಗೆಯಲ್ಲಿನ ತನ್ನ ವಿಶ್ರಾಂತಿ ಗೃಹದಲ್ಲಿ ಒಂದು ಪೆಟ್ಟಿಗೆಯಲ್ಲಿಟ್ಟು ಪೂಜಿಸಿದ ಬಳಿಕ ನಮಸ್ಕರಿಸುತ್ತಿದ್ದನು. ನೋಡಿ, ಮತ್ತೊಂದು ದಿವಸ ಅಚ್ಯುತೇಂದ್ರನ ಪದ್ಮರಸನಿಗೆ ಮೆಚ್ಚುಗೆಯಿಂದ ಕಳಿಸಿದ ದಿವ್ಯವಾದ ಸರ್ವರುಜೋಪಹಾರ ಮೂಲಭೂತವಾಗಿ ಪದ್ಮರಸನ ಹತ್ರ ಇತ್ತು. ಅದಾದ್ಮೇಲೆ ವಂಶ ಪಾರಂಪರವಾಗಿ ಮುಂದುವರೆದಂತ ಸಂತಾನಕ್ಕೆ ಸಿಗ್ಬೇಕಲ್ಲ, ಹಂಗೆ ಇದು ಯಾರಿಗೆ ಸಿಕ್ಕಿತ್ತು ಅಂದ್ರೆ ವಾಮರತನಿಗೆ ಸಿಕ್ಕಿತ್ತು. ವಾಮರತನ ಹತ್ರ ಈಗ ಇತ್ತು ಆ ಸರ್ವರುಜೋಪಹಾರ ಅನ್ನುವಂಥ ಒಂದು ಹಾರ. ಅದನ್ನ ಯಾವಾಗ್ಲೂ ಕೂಡ ಪೆಟ್ಟಿಗೆಯಲ್ಲಿಟ್ಟು ಅವನು ಯಾವಾಗ್ಲೂ ಪೂಜೆಯನ್ನ ಮಾಡ್ತಾ ಇದ್ದ, ಈ ರೀತಿ ಎಲ್ಲ ಮಾಡ್ತಾ ಇದ್ದ. ಈ ತೆರನ ಹಾರವನ್ನು ವಿದ್ಯುತ್ ಚೋರನ ಕಣ್ಣಿಗೆ ಅಂಜನ ಹಚ್ಚಿ ಯಾರಿಗೂ ಕಾಣಿಸದಂತೆ ಅರಮನೆಯನ್ನು ಹೊಕ್ಕು ಅರಸನ ಮಲಗುವ ಕೋಣೆಯೊಳಕ್ಕೆ ಹೋಗಿ ಆತ ನಿದ್ರಿಸುವಾಗ ತಲೆಯ ಕಡೆಗಿದ್ದ ಪೂಜಿಸಿದ್ದ ಪೆಟ್ಟಿಗೆಯನ್ನು ತೆರೆದು ಹಾರವನ್ನು ಕದ್ದೊಯ್ದನು. ರಾಜ ಆಗ ಮಡ್ಕೊಂಡಿದ್ದ, ಅವನು ಮಲ್ಕೊಂಡಿದ್ದ. ಪೂಜಿಸಿ ಅಲ್ಲಿಟ್ಟಿದ್ದಂತ ಪೆಟ್ಟಿಗೆ ಸಮೇತ ಆ ಹಾರವನ್ನು ಎತ್ಕೊಂಡು ಹೊಟ್ಟದ. ಎಂದಿನಂತೆ ಅದನ್ನು ತನ್ನ ಗುಹೆಯಲ್ಲಿಟ್ಟು ಪಟ್ಟಣಕ್ಕೆ ಹಿಂದಿರುಗಿ ತೊನ್ನು ರೋಗಿಯ ವೇಷ ತೊಟ್ಟನು. ಎಂದಿನಂತೆ ಊರ ಹೊರಗಡೆ ಇರುವಂತಹ ಗುಹೆ ಒಳಗಡೆ ಆ ಹಾರವನ್ನ ಇಟ್ಟು ಮಾಮೂಲಿಯಾಗಿ ತೊನ್ನಿನ ವೇಷವನ್ನು ತೊಟ್ಕೊಂಡಿದ್ದ. ಬೆಳಗಾಗುವ ವೇಳೆಗೆ ವಾಮರತನಿಗೆ ಎಚ್ಚರವಾಯಿತು. ವಾಮರತನ ಹತ್ರ ಇದ್ದಿದ್ದು ಅದು ಸರ್ವರುಜಾಪಹಾರ. ಸರ್ವರುಜಪಹಾರ ಅಂತ ಅಂದ್ರೆ ಎಲ್ಲಾ ರೋಗವನ್ನು ವಾಸಿ ಮಾಡುವಂತ, ರುಜ ಅಂತಂದ್ರೆ ಕಾಯಿಲೆ ಅಂತ. ಎಚ್ಚರವಾಯಿತು, ನೋಡಿದರೆ ಮಾಲೆ ಕಾಣಿಯಾಗಿದೆ. ಆಗ ಅವನು ಆಸ್ಥಾನಕ್ಕೆ ಹೋಗಿ ಸಿಂಹಾಸನದಲ್ಲಿ ಕುಳಿತ ನಗರದ ತಳಾರನಾದ ಯಮದಂಡನನ್ನು ಕೂಡಲೇ ಕರೆಸಿದನು. ತಳಾರ ಪೊಲೀಸ್ ಆಫೀಸರ್ ಯಮದಂಡ ಅಂತ. ಆ ಯಮದಂಡನನ್ನ ಕರೆಸ್ತಾ, ಯಮದಂಡ ಎಲ್ಲ ಜನರ ಹೊನ್ನು ಕಳವಾಗಿದ್ದರೂ ನೀನು ಸುಮ್ಮನೆ ಇರುವೆ. ರಾಜ ಮಾತಾಡ್ತಾ ಇದ್ದಾನೆ. ಈಗ ಯಾರು? ವಾಮರತ ರಾಜ ಮಾತಾಡ್ತಾ ಇದ್ದಾನೆ. ಲೇ ಯಮದಂಡ, ಹೇಳ್ತಾ ಊರಿನ ಜನರೆಲ್ಲರ ಹೊನ್ನು ಕಳವಾಗ್ತಾ ಇದ್ರು ಕೂಡ ನೀನ್ ಏನು ಅದ್ರ ಬಗ್ಗೆ ಕ್ರಮನೇ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿ ಮಾತಾಡ್ತಾ ಇದ್ದಾನೆ. ಕಳವಾಗಿದ್ದರೂ ನೀನು ಸುಮ್ಮನೆ ಇರುವೆ. ಅಲ್ಲದೆ ನನ್ನ ಮಲಗುವ ಗೃಹವನ್ನು ಹೊಕ್ಕು ಕಳ್ಳನ ಪೆಟ್ಟಿಗೆಯನ್ನು ತೆರೆದು ಅಚ್ಯುತೇಂದ್ರನಿತ್ತ ಕುಲಧನವಾದ ಹಾರವನ್ನು ಕದ್ದೊಯ್ದಿರುವನು. ನಮ್ಗೆ ವಂಶ ಪಾರಂಪರ್ಯವಾಗಿ ಬಂದಿರುವ ಅಚ್ಯುತೇಂದ್ರನ ಕೊಟ್ಟಿರುವಂತಹ ಈ ಸರ್ವರುಜಪಾರವನ್ನ ಅವನು ಕದ್ಬಿಟ್ಟವನೇ. ಗೊತ್ತಾಯ್ತಾ? ಕುಲಧನವಾದ ಹಾರವನ್ನು ಕದ್ದೊಯ್ದಿರುವನು. ಕಳ್ಳನನ್ನ ಪತ್ತೆ ಹಚ್ಚಿ ಹಾರವನ್ನು ತಕೊಂಡು ಬಾ, ಇಲ್ಲವಾದರೆ ಕಳ್ಳನಿಗೆ ವಿಧಿಸಬೇಕಾದ ಶಿಕ್ಷೆಯನ್ನು ನಿನಗೆ ವಿಧಿಸುವನು ಎಂದು ಕಟ್ಟಪ್ಪಣೆ ಮಾಡಿದನು. ಕಳ್ಳನಿಗೆ ಮಾಡುವಂತ ಶಿಕ್ಷೆ ನಿನಗೆ ಮಾಡ್ತೀನಿ ಅಂತ ಅನ್ಬಿಟ್ಟು ಆ ತಳಾರನಾದ ಯಮದಂಡನಿಗೆ ವಾಮರತ ಅನ್ನುವಂತ ರಾಜ ಹೇಳ್ದ. ಆಗ ತಳಾರನು, ಆಗ ಪೊಲೀಸ್ ಆಫೀಸರ್ ಇದ್ನಲ್ಲ ಅವನು ತಳಾರ ಯಮದಂಡ, ಅವನು ಕೇಳ್ತಾ ಇದ್ದಾನೆ, ಈಗ ಮಾತಾಡ್ತಾ ಇದ್ದಾನೆ. ದೇವ ಸಾರ್ ಅಂತ ನಾವು ಮಾತಾಡ್ತೀವಲ್ಲ ಹಂಗೆ, ದೇವ ನನಗೆ 7 ದಿವಸಗಳ ಕಾಲಾವಕಾಶ ಕೊಡಿ, 7 days ನನಗೆ ಟೈಮ್ ಕೊಡಿ, ಒಂದು 7 ದಿವಸ ಸಮಯ ಕೊಡಿ. ಅಷ್ಟರೊಳಗೆ ನಾನು ಅವನನ್ನು ಹಿಡಿಯದಿದ್ದರೆ ತಾವು ನನಗೆ ಏನು ಶಿಕ್ಷೆಯನ್ನಾದರೂ ಕೊಡಿ ಎಂದು ಬೇಡಿಕೊಂಡನು. ರಾಜನು ಅದಕ್ಕೆ ಸಮ್ಮತಿಸಲು ಯಮದಂಡನು ಹೊರಬಿದ್ದು ಸೂಳೆಗೇರಿಗಳಲ್ಲಿ, ಪೇಟೆ ಬೀದಿಗಳಲ್ಲಿ, ದೇವಾಲಯಗಳಲ್ಲಿ, ಉದ್ಯಾನವನಗಳಲ್ಲಿ ಎಲ್ಲ ಕಡೆನೂ ಸರ್ಚ್ ಮಾಡ್ತಾ ಇದ್ದಾನೆ, ಎಲ್ಲಿ ಏನು ಯಾರಿದ್ದಾರೆ ಅಂತ. ನೋಡಿ, ಸೂಳೆಗೇರಿಗಳಲ್ಲಿ, ಪೇಟೆ ಬೀದಿಗಳಲ್ಲಿ, ದೇವಾಲಯಗಳಲ್ಲಿ, ಉದ್ಯಾನವನಗಳಲ್ಲಿ, ವಿನೋದ ವಾಟಿಕೆಗಳಲ್ಲಿ, ಅಕ್ಕಪಕ್ಕದ ಪಟ್ಟಣಗಳಲ್ಲಿ ಎಲ್ಲೆಲ್ಲಿ ವಿಚಾರಿಸಿದರೂ ಸುತ್ತಾಡಿದರೂ ಪ್ರಯೋಜನವಿಲ್ಲದೆ 6 ದಿನಗಳು ಕಳೆದೇ ಹೋದವು. 6 ದಿನ ಹಿಂಗೆ ಮುಗ್ದೇ ಹೋಯ್ತು. ಎಲ್ಲ ಕಡೆ ಹುಡುಕಿದ್ರು ಸಿಗ್ಲೇ ಇಲ್ಲ. 7ನೆಯ ದಿವಸ ಬಂತು. 7ನೆಯ ದಿವಸ ಬಂತು, ಏನೋ ಗೊತ್ತಾಗ್ತಾ ಇಲ್ಲ ಅವನಿಗೆ, ಪಾಪ ತಳಾರ ಯಮದಂಡನಿಗೆ. ಪಾಳು ದೇವಾಲಯದಿಂದ ಹೊರಟ ತೊನ್ನಿಗ ಕೆಸರಿನ ಹಳ್ಳವನ್ನು ವಿದ್ಯಾಧರ ವಿದ್ಯೆಯಿಂದ ಆರಿದುದನ್ನು ಕಂಡು ಅವನೇ ಕಳ್ಳನೆಂದು ಹಿಡಿದೊಯ್ದು ರಾಜನ ಮುಂದೆ ನಿಲ್ಲಿಸಿದನು. ಆಹಾ, ಈ ಕೆಸರಿನ ಪಾಳು ದೇವಾಲಯದಿಂದ ಹೊರಟ ತೊನ್ನಿಗ ಕೆಸರಿನ ಹಳ್ಳವನ್ನು ವಿದ್ಯಾಧರ ವಿದ್ಯೆಯಿಂದ, ಅಂದ್ರೆ ಅದರಿಂದ ಆರ್ದ ಅವನು. ಅದನ್ನ ಟಚ್ ಮಾಡ್ಕೊಳ್ದೆ ಆರುವಂತ ವಿದ್ಯೆಯನ್ನು ವಿದ್ಯಾಧರ ವಿದ್ಯೆ ಅಂತ ಕರೀತಾರೆ. ವಿದ್ಯೆಯಿಂದ ಆರಿದನ್ನು ಕಂಡು ಅವನೇ ಕಳ್ಳನೆಂದು ಹಿಡಿದೊಯ್ದು ರಾಜನ ಮುಂದೆ ನಿಲ್ಲಿಸಿದನು. ತಾನು ಬರೀ ಭಿಕ್ಷುಕ ವೃತ್ತಿಯವನು, ತೊನ್ನು ರೋಗಿ ಎಂಬುದನ್ನು ಇಡೀ ಪಟ್ಟಣಕ್ಕೆ ಗೊತ್ತಿದೆ, ನಂಬಿ ಎಂಬುದಾಗಿ ಪರಿಪರಿಯಿಂದ ಕೇಳಿಕೊಂಡ.
ಅಪ್ಪ ನಾನು ತೊನ್ನೂರು ಹೋಗಿ ನಾನು ಭಿಕ್ಷುಕ, ಇಡೀ ಊರಿಗೆ ಗೊತ್ತಿದೆ ಅಂತ ಅಂದ್ಬಿಟ್ಟು ಅವ್ನು ಬೇಡ್ಕೊಂಡ, ವಿದ್ಯುತ್ ಚೋರ ಆ ವೇಷದಲ್ಲಿ ಇರೋನು. ಆದರೆ ಯಮದಂಡನಿಗೂ ಆ ವಿದ್ಯೆ ಬರುತ್ತಿತ್ತು, ಆ ವಿದ್ಯಾಧರ ವಿದ್ಯೆ ಬರ್ತಿತ್ತು ಆಯ್ತಾ, ಆ ಕಾರಣಕ್ಕೆ. ಆದರೆ ಯಮದಂಡನಿಗೂ ಆ ವಿದ್ಯೆ ಬರುತ್ತಿತ್ತು. ತಕ್ಷಣ ಅಂಜನವನ್ನು ಹಚ್ಚಿ ಭಿಕ್ಷುಕ ತೊನ್ನೂರು ರೂಪಗಳು ಹೋಗಿ ಸಹಜನನ್ನಾಗಿಸಿದ. ಅಂಜನವನ್ನ ಹಚ್ಚಿಕೊಂಡು ವೇಷವನ್ನ ಬದಲಾಯಿಸಿಕೊಳ್ಳುವಂತ ವಿದ್ಯೆ ಯಮದಂಡನಿಗೂ ಗೊತ್ತಿತ್ತು, ಅದನ್ನು ಅವನು ಮಾಡ್ದ. ರೂಪಗಳು ಹೋಗಿ ಸಹಜನನ್ನಾಗಿಸಿದ. ಆಗ ಯಮದಂಡನ ಬಗ್ಗೆ ರಾಜನಿಗೆ ನಂಬಿಕೆ ಬಂದು ಚೋರನನ್ನು ಅವನಿಗೆ ಒಪ್ಪಿಸಿದನು. ಆ ಕಾರಣಕ್ಕೆ ಆ ರಾಜನಿಗೆ ನಂಬಿಕೆ ಬಂದು ಆಯ್ತು, ನೀನು ಇವನ್ಗೆ ಏನ್ ಬೇಕಾದ್ರೂ ಶಿಕ್ಷೆನ ಕೊಡು ಅಂತ ಹೇಳ್ದ. ತಳಾರನು ಅವನನ್ನು ಮನೆಗೆ ಕರೆದೊಯ್ದು ಭಯಂಕರವಾದ ವಿವಿಧ ಶಿಕ್ಷೆಗೊಳಪಡಿಸಿದ್ರು. ಅಯ್ಯೋ, ನಾನು ಕಳ್ಳನಲ್ಲ, ಭಿಕ್ಷುಕ, ನನ್ನನ್ನು ಉಳಿಸಿ ಎಂದು ಒಂದೇ ಸಮನೆ ಅಂಗಲಾಚಿದ. ಅವನು ಅಪ್ಪ ಇಲ್ಲ ನಾನು ಕಳ್ಳ ಅಲ್ಲಪ್ಪ ಅಂತ ಅಂದ್ಬಿಟ್ಟು ಅವನಿಗೆ ನಂಬಿಕೆ ಬರುವ ಹಾಗೆ ಇವನು ಅಂಗಲಾಚಿದ ವಿದ್ಯುತ್ ಚೋರ. ಅವನು ನಿಜವಾಗಿಯೂ ಕಳ್ಳನಲ್ಲವೆಂದೇ ತಳಾರನು ಭಾವಿಸಿ ಮರುದಿನ ರಾಜನ ಬಳಿ ಎಲ್ಲವನ್ನು ತಿಳಿಸಿ ತನಗೆ ಶಿಕ್ಷೆ ವಿಧಿಸಬಹುದೆಂದನು. ಅಯ್ಯೋ, ಇಷ್ಟೊಂದೆಲ್ಲ ಹಿಂಸೆ ಕೊಟ್ರು ನಾವು ಒಪ್ಕೋತಾ ಇಲ್ವಲ್ಲ, ಇದೇನಿದು? ಹಂಗಾರೆ ನಿಜವಾಗ್ಲೂ ಪಾಪ ಇವನು ನಿರಪರಾಧಿ ಇರಬೇಕೇನೋ ಅಂತ ಅಂದ್ಬಿಟ್ಟು ಆ ವಿದ್ಯುತ್ ಚೋರ ನಿಜವಾದ ಕಳ್ಳನ್ನೇ ಅವನು ಯಮದಂಡ ರಾಜನ ಹತ್ರ ಕರ್ಕೊಂಡೋಗಿ, ಇವನು ಅಪರಾಧಿ ಅಲ್ಲ ಅನ್ಸುತ್ತೆ, ಈಗ ನೀವು ಅವನು ವಿಧಿಸಬಹುದಾದ ಶಿಕ್ಷೆನ ನನಗೆ ವಿಧಿಸ್ಬೋದು. ಯಮದಂಡನನ್ನು ಸ್ಮಶಾನದಲ್ಲಿ ಶೂಲಕ್ಕೇರಿಸಿ ಎಂದು ರಾಜಾಜ್ಞೆ ಆಯಿತು. ಆ ಯಮದಂಡ ತಳಾರನನ್ನ ಸ್ಮಶಾನದಲ್ಲಿ ನೇಣಾಕಿ ಅಂತ ಅಂದ್ಬಿಟ್ಟು ರಾಜಾಜ್ಞೆ ಆಯಿತು. ಇನ್ನೇನು ಅವನನ್ನು ಶೂಲಕ್ಕೇರಿಸುವವರು ಎನ್ನುವ ಹೇಳೆಗೆ ವಿದ್ಯುತ್ ಚೋರನು ತನ್ನ ಸಹಜ ರೂಪಿನಿಂದ ಬಂದು ಕಾವಲಿನವರಿಗೆ ತಿಳಿಸಿ ತಡೆಗಟ್ಟಿದನು. ಇನ್ನೇನು ಅವನನ್ನು ನೇಣಾಕ್ಬೇಕು ಅನ್ನುವಷ್ಟರಲ್ಲೇ ವಿದ್ಯುತ್ ಚೋರ ತನ್ನ ನಿಜವಾದ ರೂಪವನ್ನ ತೋರಿಸಿ ಆ ಕಾವಲುಗಾರಿಗೆ ನೇಣಾಕವರಿಗೆ ಇರಪ್ಪ ಅಂತ ಅಂದ್ಬಿಟ್ಟು ನಿಲ್ಲಿಸ್ತಾ. ರಾಜನ ಬಳಿ ಎಲ್ಲರೊಡನೆ ಕರೆದೊಯ್ದು ತಾನೇ ವಿದ್ಯುತ್ ಚೋರನೆಂದು ತಳಾರ ಹಾಗೂ ತಾನು ಒಬ್ಬನೇ ಗುರುಗಳಲ್ಲಿ ಎಲ್ಲ ವಿದ್ಯೆಗಳನ್ನು ಕಲಿತುದನ್ನು ಹೇಳಿ ತಾನು ಬಹಳ ಮುನ್ನವೇ ತಳಾರನಲ್ಲಿ ದೋಷವಿಲ್ಲದೆಯೂ ಕೊಲ್ಲಿಸುವೆ ಎಂದು ಶಪಥ ಮಾಡಿದ್ದು ಎಲ್ಲವನ್ನು ತಿಳಿಸಿ ತಳಾರನನ್ನು ಶೂಲ ಶಿಕ್ಷೆಯಿಂದ ತಪ್ಪಿಸಿದನು. ನಾನು ಯಾಕೆ ಹಿಂಗ್ ಮಾಡಿದೆ ಅಂತ ಅಂದ್ಬಿಟ್ಟು ವಿದ್ಯುತ್ ಚೋರ ಈಗ ಮಾತಾಡ್ತಾ ಇದ್ದೇನೆ ನೋಡಿ. ಏನು ಅಂತಂದ್ರೆ, ಅವನು ಹೋಗಿ ರಾಜನ ಬಳಿ ಎಲ್ಲರೊಡನೆ ಕರೆದೊಯ್ದು ತಾನೇ ವಿದ್ಯುತ್ ಚೋರನೆಂದು, ನಾನೇ ವಿದ್ಯುತ್ ಚೋರ, ನಿಮ್ಮ ಊರಿನಲ್ಲಿ ಕಳ್ತನ ಮಾಡ್ತಾ ಇದ್ದ ನಾನೇ, ತಳಾರ ಹಾಗೂ ತಾನು ಒಬ್ಬನೇ. ಈಗ ನಿಮ್ಮ ಆಸ್ಥಾನದಲ್ಲಿರುವಂತಹ ಈ ತಳಾರ ಇದ್ದಾನಲ್ಲ ಯಮದಂಡ, ಅವನು ನಾನು ಇಬ್ರು ಒಂದೇ ಗುರುಗಳ ಬಳಿ ವಿದ್ಯೆಯನ್ನು ಕಲಿತಾ ಇದ್ವಿ. ಬಹಳ ಮುನ್ನವೇ ತಳಾರನಲ್ಲಿ ನೋಡಿ, ಗುರುಗಳಲ್ಲಿ ಎಲ್ಲಾ ವಿದ್ಯೆಗಳನ್ನು ಕಲಿತುದನ್ನು ಹೇಳಿ ತಾನು ಬಹಳ ಮುನ್ನವೇ ತಳಾರನಲ್ಲಿ, ಬಹಳ ಹಿಂದೆನೆ ನಾವಿಬ್ರು ಚಿಕ್ಕವರಿದ್ದಾಗ ಅವನ ಹತ್ರ ಒಂದು ಪ್ರಮಾಣ ಮಾಡಿದ್ದೆ, ಶಪಥ ಮಾಡಿದ್ದೆ, ಏನಪ್ಪ ಚಾಲೆಂಜ್ ಮಾಡಿದ್ದೆ, ಏನಪ್ಪಾ ಅಂದ್ರೆ ದೋಷವಿಲ್ಲದೆಯೂ ಕೊಲ್ಲಿಸುವೆ. ಲೇ ಯಮದಂಡ, ಗೊತ್ತಾಯ್ತಾ, ದೋಷ ಇಲ್ದೇ ಇರು ನಿನ್ನನ್ನು ಕೊಲ್ಲಿಸ್ತೀನಿ ಕಣ ಅಂತ ಚಿಕ್ಕನ್ನಲ್ಲೇ ಯಾವುದೋ ಒಂದು ಶಪಥ ಮಾಡಿದ್ದೆ, ಅದ್ರ ಪ್ರಕಾರವಾಗಿ ಹಿಂಗ್ ಮಾಡಿದ್ದೆ ನಾನು ಅಂತ. ದೋಷವಿಲ್ಲದೆಯೂ ಕೊಲ್ಲಿಸುವೆ ಎಂದು ಶಪಥ ಮಾಡಿದ್ದು ಎಲ್ಲವನ್ನು ತಿಳಿಸಿ ತಳಾರನನ್ನು ಶೂಲ ಶಿಕ್ಷೆಯಿಂದ ತಪ್ಪಿಸಿದನು. ಆಗ ರಾಜನಿಗೆ ಆಶ್ಚರ್ಯ ಹಾಗೂ ಕುತೂಹಲಗಳೆರಡು ಏಕಕಾಲಕ್ಕೆ ಉಂಟಾದವು. ಅಯ್ಯೋ, ಅದೇ ಇದೇನಿದು ಅಂತ ಅಂದ್ಬಿಟ್ಟು ಆಶ್ಚರ್ಯ ಆಯಿತು. ಹಾಗಾದರೆ ಹಾರವನ್ನು ತೆಗೆದುಕೊಂಡು ಬಾ ಎನ್ನಲು ಬೆಟ್ಟದಡೆಗೆ ಎಲ್ಲರೊಂದಿಗೆ ಹೋಗಿ ದ್ವಾರದ ಬಂಡೆಯನ್ನು ತೆಗೆದು ಪಟ್ಟಣದಲ್ಲಿ ಮಾಡಿದ ಇತರರೆಲ್ಲರ ಒಡವೆ ವಸ್ತುಗಳನ್ನು ತೋರಿ ಅನ್ನು, ಹೌದಾ, ಹಾಗಾದ್ರೆ ನೀನು ಸರೋರುಜಪ ಹಾರವನ್ನ ತಗೊಂಡ್ ಬಾ, ನನ್ನ ಹತ್ರ ಕದ್ದಲ ಹಾರವನ್ನ, ಊರಿನಲ್ಲಿ ಇರೋರೆಲ್ಲರದು ಆ ಒಡವೆನ ಕದ್ದಲ ಅಂತಂದಾಗ, ಆಗ ಊರ ಹೊರಗಡೆ ಹೋಗಿ ತಾನು ಹೂತಿಟ್ಟಿದ್ದಂತಹ ಆ ಗುಹೆಯ ಒಳಗಡೆ ಆ ಎಲ್ಲವನ್ನು ಕೊಡ್ತಾ ಇದೆ ನೋಡಿ. ದ್ವಾರದ ಎನ್ನಲು ತೆಗೆದುಕೊಂಡು ಬಾ ಅಂತಂದಾಗ್ಲೇ ಎನ್ನಲು ಬೆಟ್ಟದಡೆಗೆ ಎಲ್ಲರೊಂದಿಗೆ ಹೋಗಿ, ಬೆಟ್ಟದ ಹತ್ರ ಆ ವಿದ್ಯುಚ್ಛರ ಹೋಗಿ ದ್ವಾರದ ಬಂಡೆಯನ್ನು ತೆಗೆದು ಪಟ್ಟಣದಲ್ಲಿ ಮಾಡಿದ ಇತರರೆಲ್ಲರ ಒಡವೆ ವಸ್ತ್ರಗಳನ್ನು ತೋರಿ, ಬೇರೆಯವರೆಲ್ಲರ ಕಳ್ತನವನ್ನು ಮಾಡಿದ್ನಲ್ಲ, ಅವರ ವಸ್ತ್ರ ಒಡವೆಗಳನ್ನೆಲ್ಲ ಕದ್ದಿದ್ನಲ್ಲ, ಅದನ್ನು ಕೂಡ ತೋರಿ ಇದರಲ್ಲಿ ನಿಮ್ಮದು ಯಾವುದೆಂದು ನೋಡಿ ತೆಗೆದುಕೊಳ್ಳಿ, ಬೇರೆಯವರ ಮಾಲನ್ನು ಮುಟ್ಟಬೇಡಿ ಅಂದ. ಬಳಿಕ ಹಾರವನ್ನು ತೆಗೆದುಕೊಂಡು ರಾಜನ ಬಳಿಗೆ ಬಂದು ಒಪ್ಪಿಸನು. ಅಲ್ಲಿದ್ದಂತ ಅವನು ಕದ್ದಂತ ಇದು ಆಹಾರವನ್ನು ತೆಗೆದುಕೊಂಡು ಬಂದು ರಾಜನಿಗೆ ಒಪ್ಪಿಸ್ತಾನೆ. ಅಲ್ಲಿನವರೆಗೂ ಅವನು ಮಾಡಿದ ಕಳುವಿನಲ್ಲಿ ಎಲ್ಲೂ ತುಣುಕು ಅಂಶವನ್ನು ಕೆಟ್ಟ ಹವ್ಯಾಸದಲ್ಲಿ ವ್ಯಯ ಮಾಡಿದ್ದನಲ್ಲದೆ ಮಿಕ್ಕುದೆಲ್ಲವೂ ಒಪ್ಪವಾಗಿದ್ದಿತು. ಎಲ್ಲೋ ಒಂದು ಅಷ್ಟು ಇಷ್ಟು ಮಾತ್ರ ಅದನ್ನೆಲ್ಲ ವ್ಯಯ ಮಾಡಿದ್ದ, ವೇಶ್ಯರಿಗೆ ಇವ್ರಿಗೆ ಎಲ್ಲ ಕೊಟ್ಕೊಂಡು ಅದನ್ನ ವ್ಯಯ ಮಾಡಿದ, ಇನ್ನೆಲ್ಲ ಬಾಕಿಯೆಲ್ಲ ಜೋಪಾನವಾಗಿತ್ತು. ಆಗ ರಾಜನು ಅದು ಸರಿ,
ಮಾಗದ ನಡುಗು ಚಳಿಯ ರಾತ್ರಿಯಲ್ಲೂ ನೀನು ತಳಾರನ ಶಿಕ್ಷೆಗಳನ್ನು ಹೇಗೆ ಸಹಿಸಿದೆ ಎಂದು ಕುತೂಹಲಕ್ಕಾಗಿ ಕೇಳಿದನು. ಅಪ್ಪ, ನಿನ್ನಲ್ಲಿರುವಂತಹ ಸತ್ಯವನ್ನ ಬಾಯ್ ಬಿಡ್ಸೋದಕ್ಕೋಸ್ಕರ ನಿನ್ನ ಕಳ್ಳ ಅಂತ ಹೇಳ್ಬಿಟ್ಟು ನಮ್ಮ ಯಮದಂಡ ಗೊತ್ತಾಯ್ತಾ, ತಳಾರನದ ಯಮದಂಡ ನಿನ್ನನ್ನ ಮಾಘ ಚಳಿಯಲ್ಲಿ, ಮಾಘ ಮಾಸದ ಚಳಿಯಲ್ಲಿ ಕೊಟ್ಟಂತ ಆ ಶಿಕ್ಷೆಗಳನ್ನ ಹೆಂಗಪ್ಪ ಸಹಿಸ್ಕೊಂಡೆ ನೀನು ಅಂತ ಕೇಳಿದಾಗ ಚೋರನು ಹೀಗೆ ಹೇಳಿದನು. ಆ ವಿದ್ಯುಚ್ಚೋರ ಹೇಳ್ದ, ದೇವ, ಒಂದು ದಿವಸ ಸಹಸ್ರಕೂಟ ಚೈತ್ರಾಲಯಕ್ಕೆ ಚಿಕ್ಕವನಿದ್ದಾಗ ಕಲಿಸುವ ಉಪಾಧ್ಯಾಯರೊಂದಿಗೆ ಹೋಗಿದ್ದೆ. ನನ್ನ ಗುರುಗಳು ಜಿನದೇವನಿಗೆ ನಮಸ್ಕರಿಸುವಾಗ ಚರಿತೆಗಳನ್ನು, ಪುರಾಣಗಳನ್ನು, ವ್ಯಾಖ್ಯಾನವನ್ನು ಮಾಡುತ್ತಿದ್ದ ಶಿವಗುಪ್ತಾಚಾರ್ಯರ ಬಳಿ ಕುಳಿತು ಕೇಳಿಸಿಕೊಳ್ಳುತ್ತಿದ್ದೆ. ಶಿವಗುಪ್ತಾಚಾರ್ಯರ ಬಳಿ ನನ್ನ ಗುರುಗಳು ಹೋಗಿದ್ದಾಗ ಕೇಳಿಸ್ಕೊಳ್ತಾ ಇರ್ಬೇಕಾದ್ರೆ ನಾನು ಅವ್ರು ಹೇಳ್ತಾ ಇರುವಂತಹ ಚರಿತೆಗಳನ್ನ, ಪುರಾಣಗಳನ್ನ, ವ್ಯಾಖ್ಯಾನವನ್ನ ಅದನ್ನೆಲ್ಲ ನಾನು ಕೇಳಿಸ್ಕೊತಾ ಇದ್ದೆ. ಆಗ ಆ ಸಮಯದಲ್ಲಿ ಆ ಭಟಾರರು ನರಕದ ಭಯಾನಕ ವರ್ಣಗಳನ್ನು ಕಣ್ಣಿಗೆ ಕಟ್ಟುವಂತೆ ಹೇಳುತ್ತಿದ್ದರು. ಅವರು ನರಕದ ಭಯಾನಕ ಶಿಕ್ಷೆಗಳನ್ನ ನನಗೆ ಕಣ್ಣಿಗೆ ಕಟ್ಟುವಂತೆ ಹೇಳ್ತಿದ್ರು. ವ್ರತ, ಶೀಲ, ಚಾರತ್ವಗಳಿಲ್ಲದವರು ಪ್ರಲೋಭನೆ, ಹತ್ಯ, ಕಳವು, ಜಾರತ್ವ, ಹಗೆತನ, ದ್ರೋಹ, ಎಂಡ ಮಾಂಸಗಳ ಸೇವನೆ, ಪಾಪ ಕಾರ್ಯಗಳು, ಪಾಷಂಡಿತನ, ಮೋಸ, ವಂಚನೆ ಇತ್ಯಾದಿಗಳಲ್ಲಿ ತೊಡಗಿದವರು 7 ನರಕಗಳಲ್ಲಿ ಕಡುದುಃಖವನ್ನು ಅನುಭವಿಸುವರು. ನರಕದಲ್ಲಿ ಜೀವಂತ ಬೇಯಿಸುವ, ಸೀಳುವ, ಗರಗಸದಿಂದ ದೇಹವನ್ನು ಕೊಯ್ಯುವ, ಅನೇಕ ಸಹಿಸಲಾಗದ ಸೈರಣೆಗೆ ಮೀರಿದ ದುಃಖಗಳನ್ನು ಒಡ್ಡುವರು. ಶಿಕ್ಷೆಗೆ ಅಲ್ಲಿ ಒಂದು ಮಿತಿ ಎಂಬುದಿಲ್ಲ. ಕಣ್ಣಗೆ ಮುಟುಕಿಸುವಷ್ಟು ಕಾಲದ ಸುಖವೂ ಅಲ್ಲಿ ಅಲಭ್ಯ, ಸಿಕ್ಕಲ್ಲ. ಹೊಡಿ, ಬಡಿ, ಕಡಿ, ಸುಡು, ಮುರಿ, ಸೀಳು, ಕೊರಿ, ಕತ್ತರಿಸಿ ಇವೇ ಅಲ್ಲಿನ ಸಹಜ ವಾಕ್ಯಗಳು. ಅತ್ಯಂತ ಕಠಿಣತರವಾದದ್ದು 7ನೇ ನರಕ. ಅಲ್ಲಿ 33 ಸಾಗರ ಸಮಾನದ ಆಯುಷ್ಯದವರೆಗೆ ನಾರಕಿಗಳು ಯಾತನೆಯಲ್ಲಿ ತೊಳಲಾಡಬೇಕಾಗುವುದು ಅನ್ನುವಂಥ ಈ ಎಲ್ಲ ಅಂಶಗಳನ್ನ ಅವರು ಮಾತನಾಡ್ತಾ ಇದ್ರು ಆ ಭಟಾರರು. ಅದನ್ನೆಲ್ಲ ನಾನು ಕೇಳಿಸ್ಕೊತಾ ಇದ್ದೆ. ಆಗಿರ್ಬೇಕಾದ್ರೆ ಮತ್ತೆ ಇದಲ್ಲದೆ ದಾನ, ಪೂಜೆ, ಶೀಲ, ಉಪವಾಸಗಳೆಂಬ ಚತುರ್ವಿಧದ ಶ್ರಾವಕ ಧರ್ಮಗಳನ್ನು ಪಾಲಿಸುವವರು, ತಪಸ್ಸನ್ನು ಆಚರಿಸುವವರು ಸ್ವರ್ಗ ಮೋಕ್ಷಗಳೆಂಬ ಸುಖಗಳನ್ನು ಪಡೆಯುವರೆಂದು ಶಿವಗುಪ್ತಾಚಾರ್ಯರು ವ್ಯಾಖ್ಯಾನಿಸುತ್ತಿದ್ದರು. ನೋಡಿ, ಯಾರು ದಾನ, ಪೂಜೆ, ಶೀಲ, ಉಪವಾಸಗಳೆಂಬ ಚತುರ್ವಿಧದ ಶ್ರಾವಕ ಧರ್ಮಗಳನ್ನು ಪಾಲಿಸುವವರು, ತಪಸ್ಸನ್ನು ಆಚರಿಸುವವರು ಸ್ವರ್ಗ ಮೋಕ್ಷಗಳೆಂಬ ಸುಖಗಳನ್ನ ಪಡೆಯುವರೆಂದು ಶಿವಗುಪ್ತಾಚಾರ್ಯರು ವ್ಯಾಖ್ಯಾನಿಸ್ತಾ ಇದ್ರು. ಆ ಶಿವಗುಪ್ತಾಚಾರ್ಯರು ವ್ಯಾಖ್ಯಾನಿಸ್ತಾ ಇದ್ರು, ಹೇಳ್ತಾ ಇದ್ರು. ಅದೆಲ್ಲವನ್ನೂ ಕೇಳಿಸಿಕೊಂಡ ನಾನು ಆಚಾರ್ಯರಿಂದ ಅಣುವ್ರತ, ಗುಣವ್ರತ, ಶಿಕ್ಷಾವ್ರತ, ವಿದ್ಯುಚ್ಚೋರ ಯಾವ ವ್ರತಗಳನ್ನು ಇಸ್ಕೊಂಡ? ಅಣುವ್ರತ, ಗುಣವ್ರತ, ಶಿಕ್ಷಾವ್ರತ ಅನ್ನುವಂಥದ್ದನ್ನ ಇಸ್ಕೊಂಡ. ಯಾರಿಂದ ಅಂತಂದ್ರೆ ಶಿವಗುಪ್ತಾಚಾರ್ಯರಿಂದ. ಇತ್ಯಾದಿಯಾಗಿ 12 ವ್ರತಗಳನ್ನ ಸ್ವೀಕರಿಸಿದೆನು. ಈ 12 ವ್ರತಗಳನ್ನ ನಾನು ಸ್ವೀಕರಿಸಿದೆ ಅಂತ ಹೇಳ್ತಾ ಇರೋದು. ಜಿನೇಶ್ವರನೇ ದೇವರಾದವರಿಗೆ ಅಹಿಂಸೆಯೇ ಧರ್ಮ. ದಶವಿಧ ಬಾಹ್ಯಾಂತರ ಪರಿಗ್ರಹಗಳನ್ನು ತ್ಯಜಿಸುವುದೇ ತಪಸ್ಸು. ನವ ಪದಾರ್ಥಗಳನ್ನು, ಪಂಚಾಸ್ತಿ ಕಾಯಗಳನ್ನು, ಷಡ್ದ್ರವ್ಯಗಳನ್ನು ನಂಬುವುದೇ ಸಮ್ಯಕ್ತ್ವ. ಸಮ್ಯಕ್ತ್ವದ ಉಲ್ಲಂಘನಾಂಶಗಳನ್ನು ಒಟ್ಟು 25 ಇದೆ. ಅದು ಇಂಗಿಸುವುದೇ ಶುದ್ಧವಾದ ಸಮ್ಯಕ್ತ್ವ. ಆದ್ದರಿಂದ ಆ ವ್ರತಗಳನ್ನು ಸ್ವೀಕರಿಸಿದ ನನಗೆ ತಳಾರನ ಶಿಕ್ಷೆಯಿಂದ ಅಣುವಷ್ಟು ದುಃಖವಾಗಲಿ, ಹಿಂಸೆಯಾಗಲಿ ಅನ್ನಿಸದಿದ್ದುದರಿಂದ ಶಾಂತವಾಗಿ ಸಹಿಸಿದನು. ಆ ಮಾಘ ಮಾಸದ ಆ ಚಳಿಯಲ್ಲಿ ನಾನು ಅವುಗಳನ್ನು ಹೇಗೆ ಸಹಿಸಿಕೊಂಡೆ ಅಂತಂದ್ರೆ, ಇವುಗಳನ್ನ ಅನುಭವಿಸಿದ ಅಥವಾ ಇವುಗಳನ್ನ ಪಾಲಿಸ್ತಾ ಇರೋ ಕಾರಣಕ್ಕೆ ನನಗೆ ಅದು ಎಳ್ಳಷ್ಟು ಕೂಡ ತೊಂದರೆಯನ್ನ ಮಾಡ್ಲಿಲ್ಲ ಅಂತೇಳಿ ವಿದ್ಯುಚ್ಚೋರ ಆ ವಾಮರಥ ಅನ್ನುವಂತಹ ರಾಜನಿಗೆ ಹೇಳ್ದ. ಆಗ ರಾಜನ ಕೌತುಕ ಇನ್ನೂ ಹೆಚ್ಚಿತು. ಹೌದಾ, ಇದೇನೇ ಎಂತ ಆಶ್ಚರ್ಯ ಅಂತ ಅನ್ಬಿಟ್ಟು ಸುಮ್ಮನಿರಲಾಗದೆ ಹೀಗೆ ಕೇಳಿದನು, ಈ ತಳಾರ ಹೇಗೆ ಗೆಳೆಯನಾದ? ಸರಿಯಪ್ಪ, ನಮ್ಮ ಆಸ್ಥಾನದಲ್ಲಿರುವಂತ ಈ ಯಮದಂಡ ಅನ್ನುವಂಥ ತಳಾರ ನಿನ್ಗೆ ಹೆಂಗ್ ಸ್ನೇಹಿತ ಅಂತ ಕೇಳ್ತಾ ಇದ್ದಾನೆ. ಅಲ್ಲದೆ ಶ್ರಾವಕ ವ್ರತಗಳನ್ನು ಸ್ವೀಕರಿಸಿದ ನೀನು ಪಟ್ಟಣದಲ್ಲಿ ಹೊನ್ನ ಕಳವನ್ನೇಕೆ ಮಾಡುವೆ? ಶ್ರಾವಕ ಧರ್ಮವನ್ನು ಸ್ವೀಕಾರ ಮಾಡಿದ್ಯಪ್ಪ ನೀನು, ತುಂಬಾ ಧಾರ್ಮಿಕವಾದಂತಹ ಪವಿತ್ರವಾದಂತಹ ಶ್ರಾವಕ ಧರ್ಮವನ್ನು ಸ್ವೀಕಾರ ಮಾಡಿದ್ಯಾ, ಒಂದನ್ನು ಏಕೆ ನೀನು ಕಳವು ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ. ನೋಡಿ, ಆಗ ವಿದ್ಯುಚ್ಚೋರನು ಹೀಗೆ ಹೇಳಿದನು. ಆಗ ವಿದ್ಯುಚ್ಚೋರ ಹೇಳ್ದ, ಏನು? ಈ ಜಂಬೂದ್ವೀಪದ ಭರತ ಕ್ಷೇತ್ರದಲ್ಲಿ ದಕ್ಷಿಣದಲ್ಲಿ ಅಭೀರವ ಎಂಬ ನಾಡಿದೆ. ಆಗ ಅವನ ಫ್ಲಾಶ್ ಬ್ಯಾಕ್, ನಾನು ಯಾಕೆ ತಳಾರ ಯಮದಂಡನನ್ನ ಯಾವ ರೀತಿ ನಾವಿಬ್ರು ಯಾವ್ದೋ ಒಂದು ಚಾಲೆಂಜ್ ಮಾಡ್ಕೊಂಡಿದ್ವಿ ಅಂತ ಹೇಳ್ಬಿಟ್ಟು ಈಗ ಫ್ಲಾಶ್ ಬ್ಯಾಕ್ ಹೇಳ್ಕೊತಾ ಇದ್ದಾನೆ. ರಾಜ ಕೇಳಿದ್ದಕ್ಕೆ ನೀನ್ ಯಾಕೆ ಇದನ್ನ ಕಳ್ತನ ಮಾಡ್ದೆ ಅಂತ ಅನ್ಬಿಟ್ಟು. ನೋಡಿ, ಅವನು ಹೇಳ್ತಾನೆ, ಭಾರತ ಕ್ಷೇತ್ರದಲ್ಲಿ ದಕ್ಷಿಣದಲ್ಲಿ ಅಭೀರವ ಎಂಬ ನಾಡಿದೆ. ಅಭೀರವ ಅನ್ನುವಂಥ ನಾಡಿದೆ. ಆ ನಾಡಿನಲ್ಲಿ ವರ್ಣೆ ಎಂಬ ನದಿಯ ತಡಿಯಲ್ಲಿ
ವೇಣಾತಟವೆಂಬ ಪಟ್ಟಣವಿದೆ. ವೇಣಾತಟವೆಂಬ ಪಟ್ಟಣ ಇದೆ ಅಂತ ಹೇಳ್ತಾ ಇರೋದು, ಊರಿದೆ ಅಂತ ಹೇಳ್ತಾ ಇರೋದು. ಇಂದ್ರಲೋಕವನ್ನು ಹೋಲುವ ಆ ಪಟ್ಟಣವನ್ನು ಜಿತಶತ್ರು ಎಂಬ ಅರಸನು ಆಳುತ್ತಿದ್ದನು. ಆ ಇಂದ್ರಲೋಕವನ್ನ ಹೋಲುವ ಆ ಪಟ್ಟಣವನ್ನ, ಯಾವ ಪಟ್ಟಣ? ವೇಣಾತಟವೆಂಬ ಪಟ್ಟಣವನ್ನ ಜಿತಶತ್ರು ಅನ್ನುವಂಥವನು ಆಳ್ತಾ ಇದ್ದ. ಅದೇಗಿತ್ತು? ಇಂದ್ರಲೋಕವನ್ನೇ ಮೀರಿಸೋ ತರ ಇತ್ತು ಅಂತ. ಅವನ ರಾಣಿಯ ಹೆಸರು ವಿಜಯಮತಿ ಎಂದು. ಅವರಿಗೆ ನಾನು ಮಗನಾಗಿರುವೆನು. ವಿದ್ಯುಚ್ಛೋರ ಯಾರ ಮಗ ಅಂತಂದ್ರೆ ನೋಡಿ, ಜಿತಶತ್ರು ಮತ್ತು ವಿಜಯಮತಿ ಎನ್ನವರ ಮಗ ಈ ವಿದ್ಯುಚ್ಛೋರ ಹೇಳ್ತಾ ಇರೋದು. ಅವರಿಗೆ ನಾನು ಮಗನಾಗಿರುವೆನು, ವಿದ್ಯುಚ್ಛೋರನೆನ್ನುವವನಾಗಿರುವೆನು. ಆ ಪಟ್ಟಣದ ತಳಾರ ಯಮಪಾಶನೆಂಬಾತ, ಆತನ ಪತ್ನಿ ನಿಜಗುಣ ದೇವತೆ. ಆ ಪಟ್ಟಣದ ತಳಾರ, ನಮ್ಮೂರಿನ ನಮ್ಮ ರಾಜ್ಯದ ತಳಾರ ಯಾರಾಗಿದ್ದ ಅಂತಂದ್ರೆ ಪಟ್ಟಣ ತಳಾರ ಯಮಪಾಶನೆಂಬಾತ, ಅಂದ್ರೆ ಯಮದಂಡನ ಅಪ್ಪ ಇವನು. ಅವನ ತಾಯಿ ನಿಜಗುಣ ದೇವತೆ. ಅವರ ಮಗನೇ ಈ ತಳಾರ, ಅಂದ್ರೆ ಈ ನಿಮ್ಮ ಹತ್ರ ಇರುವಂತ ಈ ಯಮದಂಡ, ನನ್ನ ಸ್ನೇಹಿತ, ಅವರ ಮಗನೇ ಈ ತಳಾರ ಯಮದಂಡ. ಸಮವಯಸ್ಕರಾದ ನಾವು ನಮ್ಮ 5-6ನೇ ಪ್ರಾಯದಲ್ಲಿ ಶ್ರಾವಕರಾದ ಸಿದ್ಧಾರ್ಥನೆಂಬ ಉಪಾಧ್ಯಾಯನ ಬಳಿ, ಯಾರ ಗುರು ಅಂದ್ರೆ ಸಿದ್ಧಾರ್ಥ ಅನ್ನುವಂತ ಗುರುವಿನ ಬಳಿ, ಶ್ರಾವಕರಾದ ಸಿದ್ಧಾರ್ಥ ಅನ್ನುವಂತ ಗುರುವಿನ ಬಳಿ ನಾವಿಬ್ರು ಶಿಷ್ಯರಾಗಿದ್ವಿ. ಅವರ ಬಳಿ ವಿದ್ಯಾಭ್ಯಾಸಕ್ಕೆ ಸೇರಿದವರು. ಎಲ್ಲ ವಿದ್ಯೆಗಳನ್ನು ಕ್ರಮವಾಗಿ ಕಲಿತಾದ ಬಳಿಕ ತಳಾರನ ಮಗನಾದ ಯಮದಂಡನು ಚೋರನನ್ನು ಪತ್ತೆ ಹಚ್ಚುವ ಸುರಕ ಎಂಬ ವಿದ್ಯೆಯನ್ನು ಕಲಿತನು. ಕಳ್ಳನನ್ನ ಹಿಡಿಯುವಂತಹ ಸುರಕ ಅನ್ನುವಂಥ ವಿದ್ಯೆಯನ್ನ ತಳಾರನ ಮಗನಾದಂತ ಈ ಯಮದಂಡ ಕಲ್ತ್ಕೊಂಡ. ನಾನು ಕುತೂಹಲಿಯಾಗಿ ಕಳವು ಮಾಡುವ ವಿಧಾನಗಳನ್ನು ತಿಳಿಸುವ ಚೋರಶಾಸ್ತ್ರ, ಕರಾಪಟ ಶಾಸ್ತ್ರವನ್ನು ಕಲಿತೇನು ಅಂತ ಹೇಳ್ತಾರೆ ನೋಡಿ. ವಿದ್ಯುಚ್ಛೋರ ಕರಾಪಟ ಅನ್ನುವಂಥ ಶಾಸ್ತ್ರವನ್ನ ಕಲ್ತ್ಕೊಂಡ. ಯಮದಂಡ ಸುರಕ ಅನ್ನುವಂತಹ ವಿದ್ಯೆಯನ್ನ ಕಲ್ತ್ಕೊಂಡ. ಸುರಕ ಅಂತಂದ್ರೆ ಕಳ್ಳರನ್ನ ಪತ್ತೆ ಹಚ್ಚುವಂತಹ ವಿದ್ಯೆ ಆದ್ರೆ, ಕರಾಪಟ ಅಂತ ಶಾಸ್ತ್ರ ಅಂತಂದ್ರೆ ಕಳ್ಳತನ ಮಾಡುವಂತಹ ವಿದ್ಯೆ ಅಂತ ಹೇಳ್ತಾರೆ. ಅಲ್ಲಿನ ಉದ್ಯಾನವನದಲ್ಲಿ ನಾವಿಬ್ಬರು ಚೆಂಡಾಟವಾಡುತ್ತಿದ್ದೆವು. ಹಿಂಗೆ ಇರ್ಬೇಕಾದ್ರೆ ಅಲ್ಲಿನ ಉದ್ಯಾನವನದಲ್ಲಿ ಚೆಂಡಾಟ ಆಡ್ತಾ ಇದ್ವಿ ನಾವು. ಅವಾಗ ಚೆಂಡಾಟ ಆಡ್ತಾ ಇದ್ದಾಗ ಯಮದಂಡನು ಅದೃಶ್ಯನಾಗುವ ವಿದ್ಯೆಯನ್ನು ಕಲಿತನಾದ್ದರಿಂದ ಇವನನ್ನು ಹುಡುಕುವುದು ನನ್ನಿಂದ ಆಗುತ್ತಿರಲಿಲ್ಲ. ತಳಾರ, ಈಗ ನಿಮ್ಮ ಹತ್ರ ತಳಾರ ಮಾಡ್ತಾ ಇಲ್ಲ, ತಳಾರ ಕೆಲಸ ಮಾಡ್ತಾ ಇದ್ದಾನ, ಅವನು ಯಮದಂಡ ಅದೃಶ್ಯನಾಗುವ ಅಂದ್ರೆ ಮಾಯ ಆಗುವಂತಹ, ಯಾರಿಗೂ ಕಾಣಿಸಿಕೊಳ್ಳದಂತಹ ವಿದ್ಯೆಯನ್ನು ಕಲ್ತವನಾದ್ದರಿಂದ ಇವನನ್ನು ಹುಡುಕುವುದು ನನ್ನಿಂದ ಆಗುತ್ತಿರಲಿಲ್ಲ. ಇವನನ್ನು ಹುಡುಕೋದು ನನಗೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಆಗೊಮ್ಮೆ ದಿಕ್ಕುಗಾಣದವನಾಗಿ ಬೇಸರಗೊಂಡಿದ್ದಾಗ, ನೀನು ತಳಾರನಾದಾಗ ನಿನ್ನ ತಳಾರಿಕೆಯ ಪಟ್ಟಣದಲ್ಲೇ ಕಳುವು ಮಾಡಿ ನಿನ್ನನ್ನು ಕೊಲ್ಲಿಸುವೆ. ಕೋಪ ಬಂದ್ಬಿಟ್ಟು ಈ ವಿದ್ಯುಚ್ಛೋರನಿಗೆ ಅವನು ಹೇಳ್ತಾ ಇರೋದು, ಆಗೊಮ್ಮೆ ದಿಕ್ಕುಗಾಣದವನಾಗಿ ಬೇಸರಗೊಂಡಿದ್ದಾಗ, ನೀನು ತಳಾರನಾದಾಗ ನಿನ್ನ ತಳಾರಿಕೆಯ ಪಟ್ಟಣದಲ್ಲೇ ಕಳುವು ಮಾಡಿ ನಿನ್ನನ್ನು ಕೊಲ್ಲಿಸುವೆ. ನೀನು ಎಲ್ಲಿ ಪೊಲೀಸ್ ಆಫೀಸರ್ ಆಗಿರ್ತೀಯೋ ಅಲ್ಲೇ ಕಳ್ತನ ಮಾಡಿ, ಗೊತ್ತಾಯ್ತಾ, ನೀನೇನು ತಪ್ಪು ಮಾಡಿಲ್ಲ ಅಂತ ನಿನ್ನನ್ನು ಕೊಲ್ಲಿಸ್ತೀನಿ ನೋಡ್ಕೋ ಅಂತೇಳಿ ಅವನು ಶಪಥ ಮಾಡ್ದ. ಎಂದು ಶಪಥ ಮಾಡಿದ್ದೆ, ಇದನ್ನು ಮರೆಯಕೂಡದು ಎಂಬುದಾಗಿ ಪರಸ್ಪರರು ಹೇಳಿಕೊಂಡಿದ್ದವು. ನೀನು ಮರಿಬಾರ್ದು, ನಾನೇ ಮರಿಬಾರ್ದು ಅಂತ ಅಂದ್ಬಿಟ್ಟು ಇಬ್ರು ಹೇಳ್ಕೊಂಡಿದ್ವಿ. ಇದನ್ನು ಮರೆಯಕೂಡದು ಎಂಬುದಾಗಿ ಪರಸ್ಪರರು ಹೇಳಿಕೊಂಡಿದ್ದೆವು, ಮೂದಲಿಸಿಯೂ ಇದ್ದೆವು, ಪರಸ್ಪರ ಬೈಕೊಂಡಿದ್ವಿ ಕೂಡ. ಕಾಲ ಉರುಳಿತು, ಹೀಗೆ ಸಮಯ ಆಯಿತು. ನನ್ನ ತಂದೆ ರಾಜ್ಯಾಡಳಿತವನ್ನು ನನಗೆ ವಹಿಸಿಕೊಟ್ಟನು. ನನ್ನ ತಂದೆ ನನಗೆ ರಾಜ್ಯಾಡಳಿತವನ್ನ ವಹಿಸಿಕೊಟ್ರು, ಗೊತ್ತಾಯ್ತಾ. ಅದಾದ್ಮೇಲೆ ನೋಡಿ ಏನಾಯ್ತು ಅಂತ ಅಂದ್ಬಿಟ್ಟು, ಅಂತೆಯೇ ಹಿರಿಯ ತಳಾರನು ಕಾಲಕ್ರಮದಲ್ಲಿ ತನ್ನ ತಳಾರಿಕೆಯನ್ನು ಮಗನಾದ ಯಮದಂಡನಿಗೆ ವಹಿಸಿಕೊಟ್ಟನು. ನಮ್ಮ ತಂದೆ ಹೇಗೆ ರಾಜ್ಯಾಡಳಿತವನ್ನ ನನಗೆ ವಹಿಸಿಕೊಟ್ಟನೋ ಹಾಗೇನೆ ತಳಾರ ಹುದ್ದೆಯನ್ನ ತನ್ನ ಮಗನಿಗೆ ಯಮದಂಡನಿಗೆ ಅವ್ರ ಅಪ್ಪ ವಹಿಸ್ಕೊಟ್ಟ. ನೀನಿನ್ ಮುಂದಕ್ಕೆ ಪೊಲೀಸ್ ಆಫೀಸರ್ ಕೆಲಸ ಮಾಡಬೇಕು, ತಳಾರನ ಕೆಲಸವನ್ನ ಮಾಡಬೇಕು ಅಂತ. ನಾನು ರಾಜನಾದೆ, ಅವನು ನನ್ನ ರಾಜ್ಯದಲ್ಲಿ ತಳಾರನಾದ. ಆಮೇಲೆ ನಾನು ರಾಜ್ಯಾಡಳಿತ ನಡೆಸುವಾಗ ಇವನು ತಳಾರನಾಗಿ ಕೆಲಸ ಮಾಡುತ್ತಿದ್ದ. ಹೀಗೆಯೇ ನಮ್ಮ ಕಾಲವು ಸುಖವಾಗಿಯೇ ಸಾಗಿತ್ತು. ಆ ಬಳಿಕ ಒಂದು ದಿವಸ ಯಮದಂಡನು ತನ್ನ ಮನದಲ್ಲಿ, ನನ್ನ ರಾಜನು ಕಳ್ಳ, ನಾನು ಇಲ್ಲಿ ತಳಾರಿಕೆ ಮಾಡುತ್ತಿರುವೆ, ಇದು ಒಳ್ಳೆಯ ಕೆಲಸವಲ್ಲ ಎಂದು ಯೋಚಿಸುತ್ತಿದ್ದ. ಇದು ಏನಪ್ಪ, ನಾನು ಇಲ್ಲಿ ನೋಡಿದ್ರೆ ಈ ರಾಜ್ಯದಲ್ಲಿ ಪೊಲೀಸ್ ಕೆಲಸ ಮಾಡ್ತಾ ಇದ್ದೀನಿ, ತಳಾರನ ಕೆಲಸವನ್ನ ಮಾಡ್ತಾ ಇದ್ದೀನಿ, ನನ್ನ ರಾಜನೇ ಕಳ್ಳ, ಇಲ್ಲಿ ಹೆಂಗೆ ನನ್ನ ಜೀವನ ಮಾಡೋದು ಅಂತ ಅನ್ಸಿ ನೋಡಿ, ತನ್ನ ಮನದಲ್ಲಿ ನನ್ನ ರಾಜನು ಕಳ್ಳ, ನಾನು ಇಲ್ಲಿ ತಳಾರಿಕೆ ಮಾಡುತ್ತಿರುವೆ, ಇದು ಒಳ್ಳೆಯ ಕೆಲಸವಲ್ಲ ಎಂದು ಯೋಚಿಸ್ತಿದ್ದ. ಆಗ ನನಗೆ ಅಂಚಿ ನಾಡನ್ನು ಬಿಟ್ಟು ಮರೆಯಾಗಿ ಬಿಟ್ಟ. ಅಪ್ಪ ಇದು ಯಾಕೋ ಸರಿ ಹೋಗಲ್ಲ ಅಂತ ಅಂದ್ಬಿಟ್ಟು ನನಗೆ ಎದ್ರುಕೊಂಡು ಇವನು ಊರನ್ನೇ ಬಿಟ್ಟುಬಿಟ್ಟ. ನಿಮ್ಮ ತಳಾರ ಯಮದಂಡ
ಇಲ್ಲಿಗೆ ಬಂದು ನಿಮ್ಮ ತಳಾರನಾದ, ಇಲ್ಲಿಗೆ ಬಂದು ನಿಮ್ಮ ತಳಾರನಾದ. ನಾನು ಇವನನ್ನು ನನ್ನ ನಾಡಿನ ಅಷ್ಟದಿಕ್ಕಿನಲ್ಲಿನ ಗ್ರಾಮ ನಗರ ಕೇಡ ಕರೋಡ ಮಡಂಬ ಪಟ್ಟಣ ದ್ರೋಣಾಮುಖಗಳಲ್ಲೆಲ್ಲ ಹುಡುಕಿಸಿದ್ದಾಗ್ಯೂ ಕಾಣಸಿಗಲಿಲ್ಲ, ಅನ್ಯ ರಾಜ್ಯಗಳಲ್ಲೂ ಕಾಣಸಿಗಲಿಲ್ಲ. ಇವನನ್ನು ಎಲ್ಲೆಲ್ಲೆಲ್ಲ ಹುಡುಕ್ತೆ ನಾನು, ಗೊತ್ತಾಯ್ತಾ, ಹುಡುಕಿಸ್ದೆ, ಅಲ್ಲೆಲ್ಲೂ ಸಿಗಲಿಲ್ಲ. ನೋಡಿ, ಇಲ್ಲೂ ಹುಡುಕಿರೆಂದು ನನ್ನ ಚಾಕರನ್ನು ಅಟ್ಟಿದ್ದೇನು, ಇಲ್ಲೂ ಹುಡುಕಿ ಅಂತ ಅಂದ್ಬಿಟ್ಟು ನನ್ನ ಚಾಕರನ ಸೇವಕರನ್ನ ಅಟ್ಟಿದ್ದೇನೆ ಅಂದ್ರೆ ಕಳಿಸಿದ್ದೆ. ಯಮದಂಡನು ಇಲ್ಲಿಗೆ ಬಂದು ತಳಾರನಾಗಿರೋ ಸಂಗತಿ ಆ ಚಾಕರರ ಮೂಲಕ ತಿಳಿದು ಬಂತು. ಯಮದಂಡ ಇಲ್ಲಿ ತಳಾರನಾಗಿದ್ದಾನೆ ಅನ್ನುವಂಥ ವಿಷಯ ನಾನು ಕಳಿಸಿರುವಂಥ ಆ ಚಾಕರ ಮೂಲಕ, ಆ ದೂತರು, ಇನ್ವೆಸ್ಟಿಗೇಟ್ ಆಫೀಸರು ಅವ್ರಿದ್ದಾರಲ್ಲ, ಅವ್ರ ಮೂಲಕ ನನಗೆ ಗೊತ್ತಾಯ್ತು. ಅದನ್ನು ತಿಳಿದ ನಾನು ಮಿಥಿಲೆಗೆ ಯಾರೂ ಅರಿಯದಂತೆ ಬಂದು ಅವನನ್ನು ಕೂಡುವುದೆಂದು ಬಗೆದೆ. ಈ ಸಂಗತಿಯನ್ನು ನನ್ನ ಮಂತ್ರಿ ಪುರುಷೋತ್ತಮನಿಗೆ ಹೇಳಿದ ಬಳಿಕ ವಜ್ರಸೇನ ಎಂಬ ಹೆಗ್ಗಡೆಯನ್ನು ಕರೆದು, ನಾನೊಂದು ಮನೆವಾರ್ತೆಯ ಸಲುವಾಗಿ ಹೋಗಿ ಬರುವೆನು, ನಾನು ಬರುವ ತನಕ ರಾಜ್ಯಾಡಳಿತವನ್ನು ನೋಡಿಕೊಳ್ಳಿರಿ ಎಂದು ಒಪ್ಪಿಸಿ ನಡುರಾತ್ರಿ ಅರುಕು ಬಟ್ಟೆ ಧರಿಸಿ ಯಾರೂ ಹರಿಯದ ಹಾಗೆ ಏಕಾಂತದಲ್ಲಿ ಹೊರಟು ಈ ಪಟ್ಟಣವನ್ನು ಪ್ರವೇಶಿಸಿದೆ. ನಾನು ಭಿಕ್ಷುಕನ ತರ ತೊನ್ನು ರೂಪದವನ್ನು ಧರಿಸ್ಬಿಟ್ಟು ಈ ಪಟ್ಟಣಕ್ಕೆ ನಾನು ಬಂದುಬಿಟ್ಟೆ. ನನ್ನ ಮುಂದಿನ ಪ್ರತಿಜ್ಞೆಯನ್ನು ನೆರವೇರಿಸಿದೆ. ನಾನು ಹಿಂದೆ ಪ್ರತಿಜ್ಞೆ ಮಾಡಿದ್ನಲ್ಲ, ಯಾವ ತಪ್ಪು ಇಲ್ಲದೆ ನಿನ್ನನ್ನು ಕೊಲ್ಲಿಸ್ತೀನಿ ನಾನು ಅಂತ, ಆ ಮುಂದಿನ ಪ್ರತಿಜ್ಞೆಯನ್ನು ನಾನು ಈ ವೇಷವನ್ನು ತೊಟ್ಟು ನೆರವೇರಿಸ್ದೆ. ನಾನು ಚೋರತನವನ್ನು ಎಸಗಲು ಇದೇ ಕಾರಣ, ನಾನು ಕಳ್ತನ ಮಾಡೋದು ಇದೇ ಕಾರಣಪ್ಪ, ಗೊತ್ತಾಯ್ತಾ. ನಾನು ಈ ರೀತಿಯ ಧರ್ಮವನ್ನು ಪಾಲಿಸುವವನಾಗಿದ್ದಾಗಿನೂ ಕೂಡ, ಆಸನ್ನ ಭವ್ಯನಾಗಿದ್ರು ಕೂಡ ನಾನು ಈ ಥರ ಕೆಲಸ ಮಾಡೋದಕ್ಕೆ ಕಾರಣ ಏನು ಅಂತಂದರೆ, ಚೋರತನವನ್ನು ಎಸಗಲು ಇದೇ ಕಾರಣ. ಹೀಗೆ ಈ ಯಮದಂಡನು ನನಗೆ ಮಿತ್ರನು, ಈ ಕಾರಣಕ್ಕೆ ಇವನು ನನ್ನ ಮಿತ್ರ, ಯಮದಂಡ ನನ್ನ ಮಿತ್ರ. ವಿದ್ಯುಚ್ಛೋರನು ಇನ್ನೊಂದು ಮಾತನ್ನು ರಾಜನಿಗೆ ಹೇಳಲು ಮರೆಯಲಿಲ್ಲ, ದೈವ ಶಕ್ತಿಯ ಈ ನಿಮ್ಮ ಸರ್ವರುಜಪಹಾರ ಸಮ್ಯಕ್ ದೃಷ್ಟಿ ಇರುವ ಕಾರಣ ನನ್ನ ಕೈಗೆ ಬಂತು. ಆಯ್ತಾ, ಯಾವ ಕಾರಣಕ್ಕೆ ಇದನ್ನ ನನಗೆ ಸಿಕ್ತು ಅಂತ ಹೇಳ್ತಾ ಇರೋದು, ದೈವ ಶಕ್ತಿಯ ಈ ನಿಮ್ಮ ಸರ್ವರುಜಪಹಾರ ಸಮ್ಯಕ್ ದೃಷ್ಟಿ ಇರುವ ಕಾರಣ ನನ್ನ ಕೈಗೆ ಬಂತು. ಮಿಕ್ಕ ಮಿಥ್ಯಾ ದೃಷ್ಟಿಯ ಯಾರ ಕೈಗೂ ಇದು ಸಿಕ್ಕದು, ಬೇರೆಯವ್ರು ಯಾರ ಕೈಗೂ ಇದು ಸಿಗ್ತಾ ಇರಲಿಲ್ಲ. ಆಯ್ತಾ, ನನ್ನಲ್ಲಿ ವಿಶೇಷವಾದಂಥ ಒಂದು ಶಕ್ತಿ ಇರೋ ಕಾರಣಕ್ಕೆ ಇದು ನನ್ನ ಕೈಗೆ ಸಿಕ್ತು. ರಾಜನ ಕಳೆದು ಹೋಗಿದ್ದ ಹಾರವು ತನ್ನ ಕೈ ಸೇರುವುದನ್ನು ತಿಳಿಸುವುದಲ್ಲದೆ ಅಲ್ಲಿದ್ದ ಸಭಿಕರಿಗೆ ತಿಳಿಯುವಂತೆ ಅದು ತಮಗೆ ಹೇಗೆ ಬಂದಿದೆ ಎಂಬುದನ್ನು ಹೀಗೆ ವಿವರಿಸಿದನು. ನನಗೆ ಈ ಸರ್ವರುಜಾಪಾರ ಅನ್ನುವಂಥದ್ದು ಹೆಂಗ್ ಬಂತು, ನಮ್ಮ ಹತ್ರಕ್ಕೆ ಹೆಂಗ್ ಬಂತು ಅನ್ನುವಂಥ ವಿಚಾರವನ್ನು ಆ ರಾಜನು ಮಾತಾಡ್ತಾ ಇದ್ದಾನೆ, ಹೇಗೆ ಹೇಳ್ತಾ ಇದ್ದಾನೆ ಎಂಬುದನ್ನು ಹೀಗೆ ವಿವರಿಸಿದನು. ನಮ್ಮ ವಂಶದ ಪದ್ಮರಥ ರಾಜನು ಒಂದು ದಿವಸ ವಾಸುಪೂಜ್ಯ ತೀರ್ಥಂಕರ ದೇವರನ್ನು ವಂದಿಸಲು ಹೋಗುತ್ತಿದ್ದನು. ನಡುವೆ ಅಚ್ಯುತೇಂದ್ರನು ಸಹಜ ಸಂಚಾರಿಯಾದ ವಾಹನ ದೇವನು ಇಬ್ಬರೂ ಕಾಣಿಸಿದರು. ಅಚ್ಯುತೇಂದ್ರನು ವಾಹನ ದೇವನಿಗೆ ಹೀಗೆಂದರು, ನೋಡಿ, ಈ ಅಧರ್ಮಿಯಿಂದ ಧರ್ಮ ಸ್ವೀಕರಿಸಿದ್ದಾನೆ, ಈಗ ವಾಸುಪೂಜ್ಯ ತೀರ್ಥಂಕರ ಪರಮದೇವರನ್ನು ವಂದಿಸಲು ಹೊರಟಿದ್ದಾನೆ ಅಂತ. ಅದಕ್ಕೆ ನೋಡಿ, ಅದಾಗದೆ ಆತ ಊಟವನ್ನು ಮಾಡಲಾರ, ಅದಕ್ಕೆಂದೇ ಹಠ ತೊಟ್ಟು ಚಂಪಾನಗರಕ್ಕೆ ಹೊರಟಿದ್ದಾನೆ. ನಿನ್ನಿಂದ ಸಾಧ್ಯವಾದರೆ ತಡೆದು ಹಿಂದಿರುಗಿಸು. ಅದನ್ನು ಕೇಳಿದ ವಾಹನ ದೇವನು ಆ ರಾಜನಿಗೆ ಪರಿಪರಿಯ ಅಡ್ಡಿಗಳನ್ನು ಒಡ್ಡಿಯೂ ತನ್ನ ಪ್ರಯತ್ನಗಳಲ್ಲಿ ವಿಫಲನಾದ. ಕೊನೆಯಲ್ಲಿ ಬೇಸರಗೊಂಡು ಸುಮ್ಮನಾಗಿ ಬಿಟ್ಟನು. ಆಗ ಅಚ್ಯುತೇಂದ್ರನು ಪದ್ಮರಥನನ್ನು ಮೆಚ್ಚಿಕೊಂಡು ತಾನು ಧರಿಸಿದ್ದ ಸರ್ವರುಜಪಾರಹ ಎಂಬ ಹಾರವನ್ನು ಆತನ ಕೊರಳಲ್ಲಿ ತಾನೇ ಕಟ್ಟಿ ಹೊಗಳಿ ಪೂಜಿಸಿ ಹೋದನು. ಈ ರೀತಿಯಲ್ಲಿ ಈ ಹಾರವು ನನಗೆ ವಂಶಾನುಗತವಾಗಿ, ವಂಶ ಪರಂಪರೆಯಾಗಿ ನಮ್ಮ ಪೂರ್ವಿಕರಿಗೆ ಬಂದು ಸೇರಿತ್ತು, ಇದು ಈಗ ನನ್ನ ಕೈಗೆ ಬಂದಿದೆ ಅಂತ ಹೇಳ್ತಾ ಇದ್ದಾನೆ. ಆ ಸಮಯಕ್ಕೆ ಸರಿಯಾಗಿ ದೂತರಿಬ್ಬರು ಅರಸನ ಮನೆಯ ದ್ವಾರದಲ್ಲಿ ಪತ್ರದೊಂದಿಗೆ ರಾಜನನ್ನು ಕಾಣಲು ನಿಂತಿರೋದನ್ನು ದ್ವಾರಪಾಲನು ಬಂದು ತಿಳಿಸಿದನು. ಆ ಸಮಯಕ್ಕೆ ಸರಿಯಾಗಿ ದೂತರಿಬ್ಬರು ಬಂದ್ಬಿಟ್ಟು ರಾಜನನ್ನು ಭೇಟಿಯಾಗೋದಕ್ಕೆ ಕಾಯ್ತಾ ಇದ್ರು. ಅವರನ್ನು ಒಳಕ್ಕೆ ಕರೆತರಲು ಹೇಳಲು ಆ ದೂತರು ಒಳಕ್ಕೆ ಪ್ರವೇಶಿಸಿ ಆಸ್ಥಾನ ಮಂಟಪದಲ್ಲಿ ವಿದ್ಯುತ್ ಚೋರನ್ನು ಕಂಡು ಸಾಷ್ಟಾಂಗ ವಂದನೆಯನ್ನು ಸಲ್ಲಿಸಿದರು. ಆಸ್ಥಾನ ಮಂಟಪದಲ್ಲಿ ವಿದ್ಯುತ್ ಚೋರ ಇದ್ದ, ಅವನನ್ನು ನೋಡಿ ಕಂಡು ಸಾಷ್ಟಾಂಗ ವಂದನೆಯನ್ನು ಸಲ್ಲಿಸಿದರು. ಅಂತೆಯೇ ಜತೆಯಲ್ಲಿ ತಂದಿದ್ದ ಪತ್ರವನ್ನು ರಾಜನಿಗೆ ಒಪ್ಪಿಸಿದರು. ಆಗ ಮಂತ್ರಿಯೊಬ್ಬನು ಆ ಪತ್ರವನ್ನು ಓದಿದನು. ವಿದ್ಯುತ್ ಚೋರ ರಾಜರಿಗೆ ಮಂತ್ರಿಯಾದ ಪುರುಷೋತ್ತಮನು, ನೋಡಿ, ಪುರುಷೋತ್ತಮ ಹೆಗ್ಗಡೆ ವಜ್ರಸೇನನು, ನೋಡಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ವಿದ್ಯುತ್ ಚೋರನ ಆ ರಾಜ್ಯದಲ್ಲಿ ಇದ್ದಂತಹ ಮಂತ್ರಿ ಪುರುಷೋತ್ತಮ, ಅದ್ರ ಜೊತೆಗೆ ಹೆಗ್ಗಡೆಯಾಗಿದ್ದಂತಹ ವಜ್ರಸೇನ, ಮಂತ್ರಿ ಪುರುಷೋತ್ತಮ, ಹೆಗ್ಗಡೆ ವಜ್ರಸೇನ, ಇವರಿಬ್ರು ಬರೆದಿರುವಂಥ ಪತ್ರ. ಸಾಷ್ಟಾಂಗ ವಂದಿಸಿ ವಿಜ್ಞಾಪಿಸುವರು, ತಾವು ಹೋಗಿ ಹಲವು ದಿನಗಳಾದವು. ನೀವು ಹೋಗಿ ತುಂಬಾ ದಿನಗಳಾಯ್ತು. ಇಲ್ಲಿನ ಗೃಹ ಕೃತ್ಯಗಳನ್ನು ಮರೆತಿರುವಂತಿದೆ. ತಾವಿಲ್ಲದೆ ರಾಜ್ಯವನ್ನು ಪರಿಪಾಲಿಸುವವರು ಯಾರೂ ಇಲ್ಲದಂತಾಗಿದೆ. ಈ ಪತ್ರವನ್ನು ಕಂಡೊಡನೆ ತಡ ಮಾಡದೆ ಹೊರಟು ಬರುವುದು.
ಹೀಗೆ ಓದಿದ್ದನು ವಾಮರತನ ಕೇಳಿ ವಿದ್ಯುಚ್ಛೋರ ರಾಜನು ತನ್ನ ಸಾಮಂತ ರಾಜ ಎಂಬುದನ್ನು ನಿಸ್ಸಂಶಯವಾಗಿ ಅರಿತು ತನ್ನಂಥದೇ ಮತ್ತೊಂದು ಸಿಂಹಾಸನವನ್ನು ತ್ಯಜಿಸಿ ಆತನನ್ನು ಕುಳ್ಳಿರಿಸಿದನು. ಅವನು ಗೊತ್ತಾಯ್ತು, ಓಹೋ ಏನಪ್ಪಾ ಇವನು ನಂತನನೇ ರಾಜ. ವಾಮರತಂಗೆ ಅರ್ಥ ಆಯ್ತು ರಾಜನಿಗೆ, ಇವನು ನಂತನನೇ. ವಾಮರತನು ಕೇಳಿ ವಿದ್ಯುಚ್ಛೋರ ರಾಜನು ತನ್ನ ಸಾಮಂತ ರಾಜ ಎಂಬುದನ್ನು ನಿಸ್ಸಂಶಯವಾಗಿ ಅರಿತು. ಸಾಮಂತ ರಾಜ ಇವನು, ನನ್ನ ಆಡಳಿತದಲ್ಲಿ ಬರುವಂತ ಸಾಮಂತ ರಾಜ ಅಂತ ಹೇಳಿ ಈಗ ಅವನಿಗೆ ಸರಿಸಮಾನವಾದಂತಹ ಆಸನವನ್ನು ಕೊಡ್ಬೇಕಾಯ್ತಲ್ಲ, ಚೇರನ್ನು ಕೊಡ್ಬೇಕಲ್ಲ. ತನ್ನಂಥದ್ದೇ ಮತ್ತೊಂದು ಸಿಂಹಾಸನವನ್ನು ತರಿಸಿ ಆತನನ್ನು ಕುಳ್ಳಿರಿಸಿದನು. ಬಳಿಕ ವಾಮರತನು ಹೀಗೆಂದನು, ನೀನು ನನ್ನ ತಂಗಿಯ ಮಗ ಎಂದರೆ ಸೋದರಳಿಯನಾದೆ. ನಿನಗೆ ನನ್ನ ಹೆಣ್ಣು ಮಕ್ಕಳನ್ನು ಕೊಡುತ್ತೇನೆ. ಈ ಕನ್ಯೆಯರು ರೂಪ ಲಾವಣ್ಯಗಳಿಂದ ಉತ್ತಮರು, ಒಟ್ಟು 8 ಜನರಿದ್ದಾರೆ. ನನ್ನ ಮಕ್ಕಳನ್ನ ನಿನಗೆ ಮದುವೆ ಮಾಡ್ಕೊಡ್ತೀನಿ ಅಪ್ಪ, ನೀನು ಮದುವೆ ಆಗ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಯಾರು ಅಂತಂದ್ರೆ ಈ ವಾಮರತ ಹೇಳ್ತಾ ಇದ್ದಾನೆ. ಓದು ಬರಹ ಕಲಾಭ್ಯಾಸ ಸಂಗೀತ ಇತ್ಯಾದಿಗಳಲ್ಲೂ ಪಣಿತರಿದ್ದಾರೆ. ಈ ನನ್ನ ಹೆಣ್ಮಕ್ಳು ಈ ರೀತಿ ಎಲ್ಲ ವಿದ್ಯೆಗಳನ್ನು ಬಲ್ಲವರಪ್ಪ, ಗೊತ್ತಾಯ್ತಾ, ಇವ್ರನ್ನ ನೀನು ಮದುವೆ ಆಗ್ಬೇಕು ಅಂತ ಹೇಳ್ತಾ ಇದ್ದಾನೆ. ನೋಡಿ ಎಷ್ಟು ಜನ ಇದ್ದಾರೆ, 8 ಜನರಿದ್ದಾರೆ. ಅವರನ್ನ ನೀನು ಮದುವೆ ಆಗ್ಬೇಕು. ಅವರೆಲ್ಲರೂ ಕೂಡ ಓದು ಬರಹ ಕಲಾಭ್ಯಾಸ ಸಂಗೀತ ಇತ್ಯಾದಿಗಳಲ್ಲೂ ಪರಿಣಿತರಿದ್ದಾರೆ, ಜಾಣರಿದ್ದಾರೆ, ವೆಲ್ ಎಜುಕೇಟೆಡ್ ಅಂತಾರಲ್ಲ ಹಾಗೆ. ಬೇಕಾದಷ್ಟು ಕಡೆಯಿಂದ ಬೇಡಿಕೆಗಳು ಬಂದಿದ್ದರೂ ಅದೇಕೋ ಎಲ್ಲವನ್ನು ಬೇಡ ಬೇಡವೆಂದು ಇದುವರೆಗೂ ತಳ್ಳಿ ಹಾಕಿದ್ದೆವು. ಬೇರೆ ಬೇರೆ ಕಡೆಯಿಂದ ಎಲ್ಲ ಕೂಡ ನಮಗೆ ಪ್ರಪೋಸಲ್ ಬಂದಿತ್ತು, ಗೊತ್ತಾಯ್ತಾ, ನಿಮ್ಮ ಹೆಣ್ಮಕ್ಳನ್ನ ಕೊಡಿ, ನಿಮ್ಮ ಹೆಣ್ಮಕ್ಳನ್ನ ಕೊಡಿ ಅಂತ ಅಂದ್ಬಿಟ್ಟು ಎಲ್ಲ ಕೇಳ್ಕೊಂಡು ಬಂದಿದ್ರು ಅಪ್ಪ. ಆದ್ರೂ ಕೂಡ ನಾನು ಕೊಟ್ಟಿರ್ಲಿಲ್ಲ, ಯಾಕೋ ತಳ್ಳಿ ಹಾಕಿದ್ದೆವು. ಅನಾಯಾಸ ನೀನೀಗ ಇಲ್ಲಿಗೆ ಬಂದಿರುವೆ, ನೀನೇ ಈ ಕನ್ಯರಿಗೆ ಯೋಗ್ಯನಾದ ವರ. ನೋಡಿ, ನಾವೇನು ಕಷ್ಟಪಡಲಿಲ್ಲ, ಏನಿಲ್ಲ, ನೀನು ಹುಡುಕ್ಲಿಲ್ಲ, ನೀನೇ ಬಂದಿದ್ಯಾ. ಈಗ ನೀನು ಈ ಕನ್ಯೆಯರಿಗೆ ನೀನೇ ಯೋಗ್ಯನಾದ ವರ, ಮದುವೆಯಾಗು. ಆಗ ಅವನು ಆ ವಿದ್ಯುಚ್ಛೋರ ಮಾತಾಡ್ತಾ ಇದ್ದಾನೆ, ನಾನು ಒಬ್ಬಳನ್ನು ಮೆಚ್ಚಿಕೊಂಡಿದ್ದೇನೆ, ಇವರನ್ನು ಸ್ವೀಕರಿಸಲಿ ಅಂತೂ. ನಾನು ಒಬ್ಬಳನ್ನು ಮೆಚ್ಕೊಂಡಿದ್ದೀನಿ, ನಾನು ಇವಳನ್ನ ಹೆಂಗ್ ಸ್ವೀಕರಿಸಲಿ ಎಂದಾಗ ಅದಾರು ಎಂಬ ಮರುಪ್ರಶ್ನೆ ಮೂಡಿತು. ಯಾರು ಅಂತಂದ್ರೆ ಮರುಪ್ರಶ್ನೆ ಮಾಡಿದ. ಆಗ ವಿದ್ಯುಚ್ಛೋರನು ಮೋಕ್ಷಶ್ರೀ, ಎಷ್ಟು ಚೆನ್ನಾಗಿದೆ ನೋಡಿ, ಮೋಕ್ಷಶ್ರೀ ಅನ್ನುವಂತಹ ಹೆಣ್ಣುಮಗಳನ್ನು ನಾನು ಇಷ್ಟಪಟ್ಟಿದ್ದೀನಿ ಎಂಬ ಪತ್ನಿಯನ್ನು ಪ್ರೀತಿಸುತ್ತೇನೆ, ಆಕೆಯನ್ನು ವರಿಸುವೆ ಎಂದು ನಿಶ್ಚಯದಿಂದ ಹೇಳಿದ. ಬಳಿಕ ನನ್ನ ಗೆಳೆಯನನ್ನು ನನಗೊಪ್ಪಿಸಬೇಕು ಎಂದು ಕೇಳಿದನು. ನನ್ನ ಗೆಳೆಯ ಇದ್ದಾನಲ್ಲ ಈ ಯಮದಂಡ, ಇವನ್ನ ನೀವು ನನಗೊಪ್ಪಿಸ್ಬೇಕು ಅಂತ ಕೇಳ್ದ. ಅವನ ಇಚ್ಛೆಗೆ ರಾಜನು ಸಹಕಾರಿಯಾದನು. ಆಗ ಯಮದಂಡನೊಂದಿಗೆ ಒಂಟೆಯ ಮೇಲೆ ಕುಳಿತು ತ್ವರೆಯಿಂದ ಪಯಣಿಸಿ ವೇಣಾತಟವನ್ನು ಕೆಲವೇ ದಿವಸಗಳಲ್ಲಿ ತಲುಪಿದರು. ಅವ್ರ ಊರಿಗೆ ವೇಣಾತಟ ಅಲ್ಲಿಗೆ ತಲುಪಿದ್ರು. ಮುಂಚೆಯೇ ಆಗಮನ ಸಮಾಚಾರ ಓದುವುದರಿಂದ ಕಲಶ, ಕನ್ನಡಿ, ಬಾವುಟ ಇತ್ಯಾದಿಗಳಿಂದ ಅಲಂಕಾರವಾಗಿ ಸಕಲರೂ ಬಂದು ಮಂತ್ರಾಕ್ಷತೆ ಹಾಕಿದ ಬಳಿಕ ವಿದ್ಯುಚ್ಛೋರ, ಯಮದಂಡ ಇಬ್ಬರೂ ಪಟ್ಟದಾನೆಯನ್ನೇರಿ ಬಿಳಿಯ ಕೊಡೆ ಮೊದಲಾದ ಶ್ರೇಷ್ಠವಾದ ರಾಜ ಚಿಹ್ನೆಗಳು ಮುಂದೆ ಸಾಗುತ್ತಿರಲು, ಪಂಚಮಹಾಶಬ್ದಗಳು ಮಂಗಳ ವಾದ್ಯಗಳು ಮೊಳಗುತ್ತಿರಲು ಅವರು ಅರಮನೆಯನ್ನು ಹೊಕ್ಕರು. ಆ ಯಮದಂಡ ಮತ್ತು ವಿದ್ಯುಚ್ಛೋರ ಇಬ್ರು ಕೂಡ ಆನೆಗಳ ಮೇಲೆ ಕುತ್ಕೊಂಡು ಮೆರವಣಿಗೆ ಮೂಲಕ ನಾನಾ ವಾದ್ಯಗಳ ಸಹಿತವಾಗಿ ಅರಮನೆಯನ್ನ ಹೊಕ್ಕರು, ಪ್ರವೇಶ ಮಾಡಿದ್ರು. ಮಾರನೇ ದಿನ ವಿದ್ಯುಚ್ಛೋರನ ಆಸ್ಥಾನ ಮಂಟಪದ ಸಿಂಹಾಸನದಲ್ಲಿ ಕುಳಿತು ಸಾಮಂತರು, ಮಹಾಸಾಮಂತರು, ಮಂತ್ರಿ ಮತ್ತಿತರ ಪರಿವಾರದವರು, ಅರಸಿಯರು ಎಲ್ಲರನ್ನು ಬರಮಾಡಿಕೊಂಡವನೇ, ನಾನು ಈ ಸಂಸಾರದಲ್ಲಿ ಭೋಗೋಪಭೋಗಗಳಿಗೆ ಹೇಸಿ ವಿರಕ್ತನಾಗಿ ತಪಸ್ಸನ್ನು ಮಾಡಲಿಚ್ಛಿಸುವೆನು. ಎಲ್ಲರನ್ನು ಕರೆದ ಆಸ್ಥಾನದಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದಾನೆ. ಇಲ್ಲಪ್ಪ, ನನಗೆ ಸಾಕಾಗಿದೆ, ನಾನು ಈಗ ತಪಸ್ಸಿಗೆ ಮನಸ್ಸು ಮಾಡಿದ್ದೇನೆ, ತಪಸ್ಸಿನ ಕಡೆಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಊರಿನ ಎಲ್ಲ ಪ್ರಮುಖರನ್ನ, ಆಸ್ಥಾನದ ಎಲ್ಲ ಪ್ರಮುಖರನ್ನ ಕರೆಸಿ ಅವನು ಮಾತಾಡ್ತಾ ಇದ್ದಾನೆ. ಈಗಷ್ಟೇ ಯೌವನನಾಗಿದ್ದೀಯಾ? ಅದಕ್ಕೆ ಜನಗಳು ಏನು ಹೇಳ್ತಾ ಇದ್ದಾರೆ, ಅವನಿಗೆ ಮುಖ್ಯವಾದವರು, ಆಪ್ತರು, ಇಷ್ಟರು ಏನು ಹೇಳ್ತಾ ಇದ್ದಾರೆ, ಈಗಷ್ಟೇ ಯೌವನನಾಗಿದ್ದೀಯಾ, ಸ್ವಲ್ಪ ಕಾಲ ರಾಜ್ಯವಾಳಿದ ಬಳಿಕ ತಪಸ್ಸನ್ನು ಆಚರಿಸುವಂತೆ ಎಂಬ ಒತ್ತಾಯದ ಮಾತಿಗೆ ಆ ಕಾಲಕ್ಕೆ ಬದುಕೋ ಸಾವ ಯಾರು ಬಲ್ಲರು. ಅದಕ್ಕೆ ವಿದ್ಯುಚ್ಛೋರ ಹೇಳ್ತಾ ಇದ್ದಾನೆ, ಅಯ್ಯೋ ನಾನು ನೀವು ಹೇಳಿದ ಹಾಗೆ ಇನ್ನೊಂದು ಸ್ವಲ್ಪ ತಡೆದ್ಬಿಟ್ಟು ನಾನು ಅವಾಗೇನ ತಪಸ್ ಮಾಡಕ್ ಹೋಗ್ತೀನಿ ಅಂದ್ರೆ ಆ ಕಾಲಕ್ಕೆ ಬದುಕೋ ಸಾವೋ ಯಾರು ಬಲ್ಲರು ಎಂದು ಸಂಸಾರ, ಈ ಬಾಳು ಎಲ್ಲವೂ ಎಷ್ಟು ಕ್ಷಣಿಕೋ ಎಂಬುದನ್ನು ತಿಳಿಸಿ ಹೇಳಿದನು. ಈ ಶರೀರವು ಸದಾ ಅಶುಚಿಯಾದುದು, ರಾಗದ್ವೇಷ ಆಗರವಾದ್ದು, ಬಿದ್ದು ಹೋಗತಕ್ಕ ಸಂಸಾರವಿಲ್ಲದ ಇಂತಹ ಶರೀರವನ್ನು ಸತ್ಪುರುಷರು ಪ್ರೀತಿಸರು. ಸತ್ಪುರುಷರು ಇಂತಹ ದೇಹವನ್ನ ಪ್ರೀತಿಸಲ್ಲ. ಮಾಡಿದ ಕ್ರಮ ಸದಾ ಬೆನ್ನ ಹಿಂದೆಯೇ ಇರುತ್ತದೆ. ಹೊಡೆಯುತ್ತ ಮಾಡಿದ ಕ್ರಮ ಕರ್ಮ ಅಂತ ಅಷ್ಟೇ, ಇನ್ನೇನಿಲ್ಲ.
ಮಾಡಿದ ಕ್ರಮ ಸದಾ ಬೆನ್ನ ಹಿಂದೆಯೇ ಇರುತ್ತದೆ. ಚೈತನ್ಯಗಳಿಲ್ಲದ ಆಸೆ ದುಃಖಗಳಿಂದ ಕೂಡಿದ ದೇಹಿಗಳಿಗೆ ಜಿನಶಾಸನ ಒಂದೇ ಆಶ್ರಯ. ಜಿನಶಾಸನ ಒಂದೇ ಆಶ್ರಯ ಸ್ಥಾನ. ಮುಪ್ಪು ಅಡರಿ ಸಾವು ಬರುವ ಮುನ್ನವೇ ಬುದ್ಧಿವಂತರಾದವರು ಆತ್ಮದ ಶ್ರೇಯಸ್ಸಿಗಾಗಿ ಶ್ರಮಿಸಬೇಕು. ನೋಡಿ, ಬುದ್ಧಿವಂತರಾದವರು ನಿಜವಾಗ್ಲೂ ಸಾವು ಬರುವ ಮುನ್ನವೇ ಬುದ್ಧಿವಂತರಾದವರು ಆತ್ಮದ ಶ್ರೇಯಸ್ಸಿಗಾಗಿ ಶ್ರಮಿಸಬೇಕು ಅಂತ ಹೇಳ್ದ. ಎಲ್ಲರೂ ನನ್ನನ್ನು ಕ್ಷಮಿಸಿ, ಎಲ್ಲರನ್ನೂ ನಾನು ಕ್ಷಮಿಸಿದ್ದೇನೆ, ಯಾರೂ ನನಗೆ ವೈರಿಗಳಲ್ಲ, ಮಿತ್ರರು ಎಂದು ಹೇಳಿ ಮಾಯಾಶಲ್ಯ, ಮಿಥ್ಯಾಶಲ್ಯ ಹಾಗೂ ನಿಧಾನ ಶಲ್ಯಗಳನ್ನು ಪರಿಹರಿಸಿಕೊಂಡನು. ತನ್ನ ಹಿರಿಯ ಮಗನಿಗೆ ರಾಜ್ಯಪಟ್ಟವನ್ನು ಕಟ್ಟಿ ರಾಜ್ಯಾಭಿಷೇಕವನ್ನು ಆಚರಿಸಿ ಯಮದಂಡನಿಗೆ ತಳವಾರಿಕೆಯನ್ನು ಕೊಟ್ಟು ಹೊರಟನು. ತನ್ನ ಸ್ನೇಹಿತನಾದಂತಹ ಯಮದಂಡನಿಗೆ ತಳವಾರಿಕೆಯನ್ನು ಕೊಟ್ಟು ನೀನು ನೋಡ್ಕೊ ಅಂತ ಅಂದ್ಬಿಟ್ಟು ಅವನು ತಪಸ್ಸಿಗೆ ಹೊರಟ. ಅವನನ್ನು ಎಂಡಿರು ರಾಣಿವಾಸದ ದಾಸಿಯರಿಬ್ಬರು ಹಿಂಬಾಲಿಸಿದರು. ರಾಜ ಚಿಹ್ನೆಗಳು ಮುಂದೆ ಸಾಗಿದವು, ಮಂಗಳವಾದ್ಯಗಳು ಮೊಳಗಿದವು. ಅವನಿಗೆ ಹೋಗ್ಬೇಕಾದ್ರೆ ಅವನ ಹೆಂಡತಿಯರಿಬ್ಬರು ಅವನನ್ನ ಹಿಂಬಾಲಿಸಿದ್ರು. ಅವನನ್ನು ಎಂಡಿರು ರಾಣಿವಾಸದ ದಾಸಿಯರಿಬ್ಬರು ಹಿಂಬಾಲಿಸಿದರು. ರಾಜ ಚಿಹ್ನೆಗಳು ಮುಂದೆ ಸಾಗಿದವು, ಮಂಗಳವಾದ್ಯಗಳು ಮೊಳಗಿದವು. ವಿದ್ಯುಚ್ಚೋರನು ಸಹಸ್ರಕೂಟ ಚೈತ್ಯಾಲಯಕ್ಕೆ ಹೋಗಿ ಪಟ್ಟದಾನೆಯಿಂದಿಳಿದು ಬಸದಿಗೆ ಪ್ರದಕ್ಷಿಣೆ ಹಾಕಿ ಜಿನದೇವರನ್ನು ವಂದಿಸಿ ಗುಣಧರ ಆಚಾರ್ಯರಲ್ಲಿ ಗುರುಭಕ್ತಿಯನ್ನು ಮೆರೆದು ವಂದಿಸಿ ಬಠಾರ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು, ಬಠಾರ ಗುರುಗಳೇ ಅಂತೀವಲ್ಲ ನಾವು, ಹಂಗೆ ಬಠಾರ ಸಂಸಾರವೆಂಬ ಸಾಗರದೊಳಗೆ ಮುಳುಗುತ್ತಿದ್ದ ನನ್ನನ್ನು ಮುಳುಗ ಬಿಡದೆ ನನಗೆ ದೀಕ್ಷೆಯನ್ನು ದಯಪಾಲಿಸಬೇಕು ಎಂದು ನುಡಿದನು. ಈ ಸಂಸಾರವನ್ನು ಅಂತದ್ರೊಳಗಡೆ ನಾನು ಮುಳುಗೋಗ್ತಾ ಇದ್ದೀನಿ, ನನ್ನನ್ನು ಮುಳುಗಕ್ಕಿಡ್ದೇನೆ ನನ್ನನ್ನು ನೀವು ಕಾಪಾಡಬೇಕು. 1000 ರಾಜಕುಮಾರರೊಟ್ಟಿಗೆ ಕಟಕ, ಕಟಿಸೂತ್ರ, ಕುಂಡಲಾಭರಣಾದಿಗಳನ್ನು ಕಳೆದು ಮಹಾಭ್ಯಂತರ ಪರಿಗ್ರಹಗಳೆಲ್ಲವನ್ನೂ ತೊರೆದು ಗುಣಧರ ಭಟಾರರ ಬಳಿ ತಪಸ್ಸನ್ನು ಕೈಗೊಂಡನು. ಗುಣಧರ ಭಟಾರ ಅನ್ನುವಂತಹ ಗುರುಗಳ ಬಳಿ ಇವನು ತಪಸ್ಸನ್ನು ಸ್ವೀಕಾರ ಮಾಡಿದ ವಿದ್ಯುಚ್ಚೋರ. ಆ ಬಳಿಕ ದೇವಗಣಿಕೆಯನ್ನು ಹೋಲುವ ಸೌಂದರಿ ಮಹಾದೇವಿ ಮೊದಲಾಗಿ 700 ಜನ ಅರಸಿಯರು ಗುಣಧರ ಭಟಾರರನ್ನು ಗುರುಗಳಾಗಿ ಸ್ವೀಕರಿಸಿ ತಮ್ಮ ಅತ್ತೆ ವಿಜಯಂತಿ ಕಂತಿಯವರೇ ಮಾರ್ಗದರ್ಶನ ನೀಡುವ ಸನ್ಯಾಸಿನಿಯಾಗಿ ತಪವನ್ನು ಸ್ವೀಕರಿಸಿದರು. ಅವನ ಅತ್ತೆಯರು ವಿದ್ಯುಚ್ಚೋರನ ತಾಯಿ ವಿಜಯಂತಿ, ಅದಾಯ್ತಾ, ಅವನ ವಿಜಯಂತಿ ಕಂತಿಯವರೇ ಮಾರ್ಗದರ್ಶನ ನೀಡುವ ಸನ್ಯಾಸಿನಿಯಾಗಿ ತಪವನ್ನು ಸ್ವೀಕರಿಸಿದರು. ಎಲ್ಲರೂ ಉಗ್ರವಾದ ತಪಸ್ಸನ್ನು ಆಚರಿಸಿದರು. ವಿದ್ಯುಚ್ಚೋರ ಋಷಿ 12 ವರ್ಷಗಳ ಕಾಲ ಗುರುಗಳನ್ನು ಬಿಟ್ಟು, ಹಾಗಲ್ಲದೆ 12 ವೇದಾಂಗಗಳನ್ನು 14 ಶಾಸ್ತ್ರಗಳನ್ನು ಕಲಿತು ಉಗ್ರೋಗ್ರ ತಪಸ್ಸನ್ನು ಮಾಡುತ್ತಾ ಆಚಾರ್ಯರಾದರು. ಈ ರೀತಿಯಾಗಿ ಉಗ್ರೋಗ್ರವಾದಂಥ ತಪಸ್ಸನ್ನು ಆಚರಿಸಿ ಆಚಾರ್ಯರಾದರು, ಋಷಿಗಳಾದರು. 500 ಜನ ಶಿಷ್ಯರೊಂದಿಗೆ ಗ್ರಾಮ, ನಗರ, ಕೇಡ, ಕರವಡ, ಮಡಂಬ, ಪಟ್ಟಣ, ದ್ರೋಣಾಮುಖಗಳಲ್ಲಿ ಸಂಚಾರವನ್ನು ಕೈಗೊಂಡರು. ಆಗ ಸಂಚಾರವನ್ನು ಕೈಗೊಳ್ಳಬೇಕಾದ್ರೆ ಅವರು ಪೂರ್ವ ದೇಶದಲ್ಲಿನ ಕಾಳಿಮಂಡಲವೆಂಬ ನಾಡಿನಲ್ಲಿನ ತಾಮ್ರಲಪ್ತಿ ಎಂಬ ಪಟ್ಟಣದ ಹೊರವಲಯದಲ್ಲಿ ಬಂದರು. ಹಂಗೆ ಬಂದಾಗ ಏನಾಯ್ತು, ವಿದ್ಯುಚ್ಚೋರ ಋಷಿ ತನ್ನ ಶಿಷ್ಯರ ಜೊತೆಗೆ ಹಂಗೆ ಬರಬೇಕಾದ್ರೆ ಅಲ್ಲಿ ವರಂಗಾಯಿ ಎಂಬ ಉಗ್ರದೇವತೆ ಇದ್ದಳು. ವರಂಗಾಯಿ ಅನ್ನುವಂಥ ಉಗ್ರದೇವತೆ ಇದ್ಲು. ಆ ಉಗ್ರದೇವತೆಗೆ ಪ್ರತಿ 6 ತಿಂಗಳಿಗೊಮ್ಮೆ ಜಾತ್ರೆ ಪ್ರತಿ ವರ್ಷ ನಡೆಯುವುದು. ದುರ್ಗಾಷ್ಟಮಿ ಎಂದು ನಡೆಯುವ ಜಾತ್ರೆಗೆ ಇಡೀ ನಾಡೇ ನೆರೆದು ಜಾತ್ರೆಯನ್ನು ನಡೆಸುವುದು. ಆಗ ದುರ್ಗಾದೇವತೆ ಋಷಿಗಳು ಬಂದಿರುವುದನ್ನು ಅರಿತು ಬಳಿಗೆ ಹೋಗಿ ಇಂತೆಂದಳು. ಆ ದುರ್ಗಾದೇವತೆ ಪ್ರತ್ಯಕ್ಷಳಾಗಿ ಆ ಋಷಿಗಳು ಬಂದಿರೋದು ನೋಡಿ ಅವಳ ಹತ್ರ ಹೋಗಿ ಹೇಳೋದು, ಏನು, ನನ್ನ ಜಾತ್ರೆ ಅಂತ್ಯಗೊಳ್ಳುವ ತನಕ ನೀವು ಈ ಪಟ್ಟಣವನ್ನು ಪ್ರವೇಶಿಸಕೂಡದು, ನನ್ನ ಜಾತ್ರೆ ಪೂರ್ಣಗೊಳ್ಳುವವರೆಗೂ ನೀವು ಈ ಪಟ್ಟಣವನ್ನು ಪ್ರವೇಶಿಸಬೇಡಿ ಅಂತ ಹೇಳಿದ್ಲು. ಆಗ ಋಷಿಗಳ ಶಿಷ್ಯರು, ಆಚಾರ್ಯರೇ, ಈ ದೇವತೆ ನಮ್ಮನ್ನೇನು ಮಾಡುವಳು ಎಂದು ಕೇಳಿದರು. ಅವರು ಆತಂಕಗೊಂಡು ಹೋಗೋಣವೆಂದು ಹೇಳಿದರು. ಎಂದರೆ ವಿದ್ಯುಚ್ಚೋರ ಮುನಿಯೊಂದಿಗೆ ಪಟ್ಟಣದ ಒಳಗೆ ಪ್ರವೇಶಿಸಲು ನಿಶ್ಚಯಿಸಿದರು. ಪ್ರವೇಶಿಸಿದರು, ಒಳಗಡೆ ಹೋದ್ರು, ಪ್ರವೇಶ ಮಾಡಿದ್ರು. ಆ ದೇವತೆ ಹೇಳಾದ್ಮೇಲೂ ಕೂಡ ಅಲ್ಲದೆ ವಿದ್ಯುಚ್ಚೋರ ಮುನಿಗಳು ಈರುಳಲ್ಲಿ ಪಟ್ಟಣದ ಪಡುವಣ ದೆಸೆಯ ಕೋಟೆಯಿಂದ ಹೊರಗೆ ಪ್ರತಿಮಾ ಯೋಗದಲ್ಲಿ ನಿಂತರು. ಆಗ ಆ ದೇವತೆ ಮುಳಿದು ದೊಡ್ಡ ಚಿಗಟೆಗಳನ್ನು, ಗುಂಗಾಡಿಗಳನ್ನು ಮಾಯೆಯಿಂದ ಸೃಷ್ಟಿ ಮಾಡಿದಳು. ಅವು ವಿದ್ಯುಚ್ಚೋರ ಭಟಾರರ ಮೈಯನ್ನೆಲ್ಲ 4 ಜಾವವಿಡೀ ತಿಂದವು. ಈ ರೀತಿಯ ಉಪಸರ್ಗಗಳನ್ನು ಅನುಭವಿಸಿ ಅವರು ದೊಡ್ಡ ಸ್ಥಾನಕ್ಕೆ ಹೋದದ್ದು ವಿದ್ಯುಚ್ಚೋರ ಮಹರ್ಷಿಗಳು. ನೋಡಿ, ಅದರಿಂದ ನರಕ ವೇದನೆಗಿಂತಲೂ ಹೆಚ್ಚಿನ ವೇದನೆಯನ್ನುಂಟು ಮಾಡುವ ಉಪಸರ್ಗವನ್ನು ಗೈದೆವು, ಅವು ಕೊಟ್ಟವು ಅಂತ. ಅದೆಲ್ಲವನ್ನೂ ಸೈರಿಸಿ ಆಜ್ಞಾ ವಿಚಯ, ಅಪಾಯ ವಿಚಯ, ವಿಪಾಕ ವಿಚಯ, ಸಂಸ್ಥಾನ ವಿಚಯ ಎಂಬ 4 ಧರ್ಮ ಧ್ಯಾನಗಳನ್ನು ಧ್ಯಾನಿಸಿ
ಶುಕ್ಲ ಧ್ಯಾನವನ್ನು ಧ್ಯಾನಿಸುತ್ತಾ ಘಾತಿ ಕರ್ಮಗಳನ್ನು ನಾಶಗೊಳಿಸಿ ಮೋಕ್ಷಕ್ಕೆ ಹೋದರು. ಯಾರು? ವಿದ್ಯುಚ್ಛೋರ ಎಂಬ ಋಷಿ ಅಂತ ಹೇಳ್ತಾರೆ. ಮತ್ತೆ ಸನ್ಯಾಸವನ್ನು ಆಚರಿಸುತ್ತಿರುವ ಭವ್ಯರು ಮಹತ್ತರವಾದ ರತ್ನತ್ರಯವನ್ನು ಆರಾಧಿಸುವವರು ವಿದ್ಯುಚ್ಛೋರ ಋಷಿಗಳನ್ನು ಮನಸ್ಸಿನಲ್ಲಿ ಭಾವಿಸಿ ಅಂತ ಶ್ರೇಷ್ಠವಾದಂತಹ ಗತಿಯನ್ನ ಹೊಂದಿದಂತಹ ವಿದ್ಯುಚ್ಛೋರ ಋಷಿಗಳನ್ನ ನೀವು ನೆನಪು ಮಾಡಿಕೊಂಡು ನೋಡಿ, ಮತ್ತೆ ಸನ್ಯಾಸವನ್ನು ಆಚರಿಸುತ್ತಿರುವವರು ಭವ್ಯರು ಮಹತ್ತರವಾದ ರತ್ನತ್ರಯವನ್ನು ಆರಾಧಿಸುವವರು ವಿದ್ಯುಚ್ಛೋರ ಋಷಿಗಳನ್ನು ಮನಸ್ಸಿನಲ್ಲಿ ಭಾವಿಸಿ ದಂಡಗಳನ್ನು, ವೇದನೆಗಳನ್ನು, ವ್ಯಾಧಿಗಳನ್ನು, ಚತುರ್ವಿಧ ಉಪಸರ್ಗಗಳನ್ನು, ಹಸಿವು, ನೀರಡಿಕೆ, ಶೀತ, ಉಷ್ಣವಾತ ಮುಂತಾದವಿನಿಂದ ಆಗುವ ವೇದನೆಗಳನ್ನು, ದುಃಖವನ್ನು ಸಹಿಸಿ ಪರಮಶುದ್ಧ ಸಹಜ ರತ್ನತ್ರಯಗಳನ್ನು ಸಾಧಿ ಸ್ವರ್ಗ ಮೋಕ್ಷ ಸುಖಗಳನ್ನು ಹೊಂದಲಿ. ಈ ರೀತಿ ವಿದ್ಯುಚ್ಛೋರ ಋಷಿಗಳನ್ನು ಸ್ಮರಿಸಿಕೊಳ್ಳುವುದರಿಂದ ಈ ರೀತಿ ಎಲ್ಲ ಉಪಸರ್ಗಗಳನ್ನು ಕೂಡ ಗೆದ್ದು ಅವರು ಮೋಕ್ಷ ಸುಖಗಳನ್ನು ಹೊಂದಲಿ ಅಂತ ಹೇಳಿ ಈ ಕಥೆ ಮುಕ್ತಾಯ ಆಗತ್ತೆ. ಪ್ರಿಯ ವಿದ್ಯಾರ್ಥಿಗಳು, ಇಲ್ಲಿಗೆ ವಿದ್ಯುಚ್ಛೋರನೆಂಬ ಋಷಿಯ ಕಥೆ ಅನ್ನುವಂಥ ಕಥೆ ಮುಕ್ತಾಯ ಆಗತ್ತೆ. ಇದನ್ನ ಬಹಳ ಪ್ರೀತಿಯಿಂದ ಓದೋದನ್ನ ನೀವು ಅಭ್ಯಾಸ ಮಾಡ್ಕೊಂತು ಅಂದ್ರೆ ಈ ವಿದ್ಯುಚ್ಛೋರ ಮತ್ತು ಯಮದಂಡ ಈ ಕಥೆಯ ಉದ್ದೇಶ ಏನು ಅನ್ನುವಂಥದ್ದು ಅರ್ಥ ಆಗುತ್ತೆ. ವಿದ್ಯುಚ್ಛೋರನ ಮುಖ್ಯ ಉದ್ದೇಶ ಏನಾಗಿತ್ತು, ಮತ್ತೆ ಯಮದಂಡನ ಮುಖ್ಯ ಉದ್ದೇಶ ಏನಾಗಿತ್ತು, ಮತ್ತೆ ಇಲ್ಲಿ ಬರುವಂತಹ ಎಲ್ಲ ಪಾತ್ರಗಳ ಉದ್ದೇಶ ಏನಾಗಿತ್ತು, ಎಲ್ಲವೂ ಕೂಡ ಸರ್ವರಿಗೂ ಒಳಿತನ್ನು ಮಾಡುವ ಉದ್ದೇಶದಿಂದಲೇ ಈ ಪಾತ್ರಗಳೆಲ್ಲವೂ ಕೂಡ ಜೀವಿಸಿದ್ದು ಅನ್ನುವಂತಹ ತಿಳುವಳಿಕೆ ನಿಮಗೆ ಬಂದಿದ್ದಾದ್ರೆ ನಿಮ್ಮ ಬದುಕಿನಲ್ಲಿ ಒಳಿತು ಅನ್ನುವಂಥದ್ದು ಯಾವ ಕಾಲಕ್ಕೂ ಮನೆ ಮಾಡುತ್ತೆ. ಇಷ್ಟನ್ನು ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳಿ ಮತ್ತೆ ಸಿಗೋಣ. ನಮಸ್ಕಾರ.